ಪರಾತ್ಪರನಾದಂತ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಂಧ್ಯಾ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳನ್ನ ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ದಿನದ ಆರಾಧನೆಯನ್ನ ಪ್ರಾರಂಭ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿ ಸಹೋದರ KP ರವಿ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಿಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕ್ಷಮಿಸಿ, ನಾನು ಆಚೆ ಇದ್ದೀನಿ. ಓಕೆ, ನಮ್ಮ ಜೊತೆಯಲ್ಲಿ ಸಹೋದರಿ ರತ್ನ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ ಪಾಸ್ಟರ್. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ಮಹಾಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ಮತ್ತೊಂದಾವರ್ತಿ ನಾವೆಲ್ಲರೊಟ್ಟಾಗಿ ಸೇರಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ ಕೊಂಡಾಡುವಂತೆ ಕೊಟ್ಟಂತ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಬೆಳಗ್ಗೆಯಿಂದ ಸಂಜೆಯವರು, ಸಂಜೆಯಿಂದ ಬೆಳೆಯವರು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲಾ ಕೇಡುಗಳನ್ನ ನಮ್ಮನ್ನು ತಪ್ಪಿಸಿ ಆಶೀರ್ವದಿಸಿ ನಡೆಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರ. ಮಹಿಮೆಯುಳ್ಳ ಅರಸನೇ ನಿಮಗೆ ಸ್ತೋತ್ರ. ಸದಮಲ ಸ್ವಾಮಿಯೇ ನಿಮಗೆ ಸ್ತೋತ್ರ. ಸರ್ವವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ಅಂತಾರಾಷ್ಟ್ರೀಯ ಸಬ್ಬತ್ ದಿನದಲ್ಲಿ ದೇವ ಈ ಒಂದು ಕಾರ್ಯವನ್ನು ನಡೆಸಿಕೊಡುವಂತ ಹಿರಿಯ ಬೋಧಕರಾದ ರಾಜೀವ್ ಪಾಸ್ಟರ್ನ್ನು, ಅವರ ಕುಟುಂಬ, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವ್ರು ಮಾಡುವಂತ ಸೇವೆ ಹೆಚ್ಚಾಗಿ ಆಶೀರ್ವದಿಸು. ಈ ಒಂದು ಸೇವೆಯಿಂದ ಪ್ರತಿಯೊಬ್ಬರಿಗೂ ಸ್ವಾಮಿ ಈ ಒಂದು ಅಂತಾರಾಷ್ಟ್ರೀಯ ಸಬ್ಬತ್ ದಿನ ಎಲ್ಲರ ಮನೆಗಳಲ್ಲಿ ಕೂತು ನೋಡುವಂತೆ ಸ್ವಾಮಿ ಪ್ರತಿ ಒಬ್ಬೊಬ್ಬರನ್ನು ಎಚ್ಚರಿಸಿ ಆಚರಿಸು, ಬಲಪಡಿಸು ದೇವ. ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತ, ಈ ಕೂಟದಲ್ಲಿ ಬರಬೇಕಾಗಿರೋನು ಆದಷ್ಟು ಬೇಗನೆ ಬಂದು ಸೇರಿ ನಿನ್ನ ವಾಕ್ಯಗಳನ್ನು ಕಲಿಯುವಂತೆ, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಪ್ರತಿಯೊಬ್ಬರು ಎಚ್ಚರಿಸು ದೇವ. ಕರ್ತ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಸರ್ವಶಕ್ತನಾದ ದೇವರಿಗೆ ಈ ಒಂದು ದಿನದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾರ್ಥನೆ ಕೂಟಗಳನ್ನು, ಸಭೆಗಳನ್ನು, ಸಭಾಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಹೆಚ್ಚಾಗಿ ಆಶೀರ್ವಾದ ಮಾಡು ಸ್ವಾಮಿ. ಅವ್ರು ಮಾಡುವಂತ ಸೇವೆಯಲ್ಲಿ ನೀನು ಜೊತೆಗಾರನಾಗಿದ್ದು ಸ್ವಾಮಿ ಅವರಿಗೆ ಹೆಚ್ಚಿನ ಬಲವನ್ನು, ಶಕ್ತಿಯನ್ನು ಕೊಡು. ಈ ಒಂದು ವಾಕ್ಯಗಳು ಭೂಮಿಯ ಕಟ್ಟ ಕಡೆಗರು ತಲುಪುವಂತೆ ಸ್ವಾಮಿ ನೀನು ಅದ್ಭುತ ಕಾರ್ಯವನ್ನು ಮಾಡು ಸ್ವಾಮಿ. ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ಸ್ಮರಿಸುತ್ತಾ ನಿನ್ನ ಮಕ್ಕಳಾಗಿ ಜೀವಿಸಿ ನಡೆಯುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿ ಕಾಯ್ದು ಕಾಪಾಡು ದೇವ. ಕರ್ತ, ನಿನಗೆ ಕೋಟಿ ಸ್ತೋತ್ರ ದೇವ. ಸರ್ವಶಕ್ತನಾದ ದೇವರೇ, ಈ ಒಂದು ದಿನದಲ್ಲಿ ಸ್ವಾಮಿ ನಮಗೆ ವಾಕ್ಯಗಳನ್ನು ತಿಳಿಸಿಕೊಡುವಂತ ಬೋಧಕರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಬಾಯಿಂದ ಬರುವಂತ ಮಾತುಗಳೆಲ್ಲ ಸ್ವಾಮಿ ನೀನು ಅವರಿಗೆ ತಿಳಿಸಿಕೊಡ್ಬೇಕು. ಯಾವ ರೀತಿನಲ್ಲಿ ಈ ಒಂದು ವಾಕ್ಯಗಳನ್ನು ಮಕ್ಕಳಿಗೆ ತಿಳಿಸಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ಸ್ವಾಮಿ ನೀನು ಅವರೊಟ್ಟಿಗೆ ಮಾತಾಡು ಸ್ವಾಮಿ. ಕರ್ತ, ನಿನಗೆ ಸ್ತೋತ್ರವಾಗಲಿ. ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸು, ಬಲಪಡಿಸು ದೇವ. ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಮತ್ತೊಂದಾವರ್ತಿ ಈ ಕೂಟದಲ್ಲಿರುವ ಸೇರಿರುವ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸಿ ಕೊಂಡಾಡಿ ನಿನ್ನ ವಾಕ್ಯಗಳನ್ನು ಕಲಿತು ನಾವೆಲ್ಲರೂ ಇವತ್ತಿನ ದಿವಸ ಸ್ವಾಮಿ ನಿಮ್ಗೆ ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನು ಆಶೀರ್ವದಿಸು, ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ರಕ್ಷಕನು ಒಡೆಯನು ಆದ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆ. ಬೋಧಕರು ಆಮೇನ್ ಪಾಸ್ಟರ್. ಬೋಧಕರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಒಳ್ಳೆ ಹಾಡು ಆಡಬೇಕಂತ ಹೇಳ್ಬಿಟ್ಟು ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನನ್ನ ತಾಯಿಯು ನೀನೇ, ನನ್ನ ತಂದೆಯು ನೀನೇ, ನನ್ನ ತಾಯಿ ತಂದೆ ನೀನೇ ಏಸಯ್ಯ, ನೀನೇ ನನ್ನ ತಾಯಿ ಏಸಯ್ಯ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಕಣ್ಣು ಎಂದಿರುವೆ.
ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ನನ್ನ ತಾಯಿಯು ನೀನೇ, ನನ್ನ ತಂದೆಯು ನೀನೇ, ನನ್ನ ತಾಯಿ ತಂದೆ ನೀನೇ ಏಸಯ್ಯ. ಈ ಲೋಕವು ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ಈ ಲೋಕವು ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ನನ್ನ ತಾಯಿಯು ನೀನೇ, ನನ್ನ ತಂದೆಯು ನೀನೇ, ನನ್ನ ತಾಯಿ ತಂದೆ ನೀನೇ ಏಸಯ್ಯ. ನೀನು ನನ್ನ ತಾಯಿಯು ನೀನೇ, ನನ್ನ ತಂದೆಯು ನೀನೇ, ನನ್ನ ತಾಯಿ ತಂದೆ ನೀನೇ ಏಸಯ್ಯ. ನನ್ನ 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 ಬಂಧುವು ನೀನೇ, ಇದು ಹುಡುಗಿ ನೀನು ನನ್ನ ಬಂಧುವು ನೀನೇ, ನನ್ನ ಮಿತ್ರನು ನೀನೇ, ನನ್ನ ಬಂಧು ಮಿತ್ರನು ನೀನೇ ಏಸಯ್ಯ. ನಿನ್ನ ಸೇವೆಗೆ ನನ್ನನ್ನು ಕರೆದಿರುವೆ, ವಾಗ್ದಾನದಿ ಬಲಪಡಿಸಿರುವೆ. ನಿನ್ನ ಸೇವೆಗೆ ನನ್ನನ್ನು ಕರೆದಿರುವೆ, ವಾಗ್ದಾನದಿ ಬಲಪಡಿಸಿರುವೆ. ನನ್ನ ಆಶ್ರಯವು ನೀನೇ, ನನ್ನ ಆಧಾರವು ನೀನೇ, ನನ್ನ ಆಶ್ರಯ ಆಧಾರ ನೀನೇ ಏಸಯ್ಯ. ನನ್ನ ಆಶ್ರಯವು ನೀನೇ, ನನ್ನ ಆಧಾರವು ನೀನೇ, ನನ್ನ ಆಶ್ರಯ ಆಧಾರ ನೀನೇ ಏಸಯ್ಯ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ನನ್ನ ತಾಯಿಯು ನೀನೇ, ನನ್ನ ತಂದೆಯು ನೀನೇ, ನನ್ನ ತಾಯಿ ನಿಂದೆಯು ನೀನೇ ಏಸಯ್ಯ. ಈ ಲೋಕವು ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ಈ ಲೋಕವು ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ನನ್ನ ಬಂಧುವು ನೀನೇ, ನನ್ನ ಮಿತ್ರನು ನೀನೇ, ನನ್ನ ಬಂಧು ಮಿತ್ರನು ನೀನೇ ಏಸಯ್ಯ. ನನ್ನ ಬಂಧು ನೀನೇ, ನನ್ನ ಮಿತ್ರನು ನೀನೇ, ನನ್ನ ಬಂಧು ಮಿತ್ರನು ನೀನೇ ಏಸಯ್ಯ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ನನ್ನ ತಾಯಿಯು ನೀನೇ, ನನ್ನ ತಂದೆಯು ನೀನೇ, ನನ್ನ ತಾಯಿ ತಂದೆ ನೀನೇ ಏಸಯ್ಯ. ನಿನ್ನ ಸೇವೆಗೆ ನನ್ನನ್ನು ಕರೆದಿರುವೆ, ವಾಗ್ದಾನದಿ ಬಲಪಡಿಸಿರುವೆ. ನಿನ್ನ ಸೇವೆಗೆ ನನ್ನನ್ನು ಕರೆದಿರುವೆ, ವಾಗ್ದಾನದಿ ಬಲಪಡಿಸಿರುವೆ. ನನ್ನ ಆಶ್ರಯವು ನೀನೇ, ನನ್ನ ಆಧಾರವು ನೀನೇ, ನನ್ನ ಆಶ್ರಯ ಆಧಾರ ನೀನೇ ಏಸಯ್ಯ. ನನ್ನ ಆಶ್ರಯವು ನೀನೇ, ನನ್ನ ಆಧಾರವು ನೀನೇ, ನನ್ನ ಆಶ್ರಯ ಆಧಾರ ನೀನೇ ಏಸಯ್ಯ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ನನ್ನನ್ನು ಬಿಡೆನು ಎಂದಿರುವೆ. ಆಮೇನ್. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಾಗೂ ಹಾಡಿಗಾಗಿ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಪಾಠಕ್ಕೆ ನಾವು ಹೋಗೋಣ. ಪಾಠವನ್ನ ಕಲಿಯುವಾಗೆ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿದ್ವಿ. ಮಹೋನ್ನತನಾದ ಸ್ವಾಮಿ, ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ. ಬಂದಿರುವಂತ ನಿನ್ನ ದೇವ ಮಂದಿಯನ್ನ ಆಶೀರ್ವಾದ ಮಾಡು. ಬರಬೇಕಾಗಿರುವಂತ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳನ್ನ
ನಿನ್ನ ಪಾದ ಸನ್ನಿಧಾನಕ್ಕೆ ಬರಮಾಡು. ನಿನ್ನ ಆತ್ಮನ ಮುಖಾಂತರವಾಗಿ ಈ ದಿನದ ಪಾಠವನ್ನ ಕಲಿಯುವಾಗೆ ನಮ್ಮೊಂದಿಗಿದ್ದು ನೀನೇ ನಮ್ಮೊಟ್ಟಿಗೆ ಮಾತನಾಡು, ಸತ್ಯವನ್ನ ತಿಳಿಸು, ನನ್ನನ್ನು ಉಪಯೋಗಿಸಿಕೊ. ಮಹಿಮೆ ಹೊಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ನಿನ್ನೆಯಿಂದ ಹೊಸ ಪಾಠಕ್ಕೆ ನಾವು ಹೋಗಿದ್ದೇವೆ. ಆ ಪಾಠದ ಶಿರೋನಾಮೆಯನ್ನ, ಮುಖ್ಯ ತಾತ್ಪರ್ಯಗಳನ್ನ ಈ ತ್ರೈಮಾಸಿಕದಲ್ಲಿ ಪರೋಕ್ಷ ಸೂಚನೆಗಳು, ಸ್ವರೂಪಗಳು ಹಾಗೂ ಸಂಕೇತಗಳು ಎಂಬುದಾಗಿ ಕರೆಯಲ್ಪಟ್ಟಿದೆ. ಸತ್ಯವೇದದ ಪ್ರವಾದನೆಯನ್ನು ಅಧ್ಯಯನ ಮಾಡುವುದು ಹೇಗೆ ಎನ್ನುವಂತ ವಿಷಯದಲ್ಲಿ ಈ 3 ತಿಂಗಳು ನಾವು ಬಹಳ ವಿಮರ್ಶಿತವಾಗಿ ದೇವರ ವಾಕ್ಯವನ್ನ ನಾವು ಕಲೀಲಿಕ್ಕೆ ಹೋಗುವಂತರಾಗಿದ್ದೇವೆ. ಓಕೆ, ಈ ಒಂದು ಸಮಯದಲ್ಲಿ ಈ ಪಾಠಗಳನ್ನ ಕಲಿಯುವಾಗ ಇವತ್ತಿನ ಪಾಠ ಪ್ರವಾದನೆಯ ಮೂಲಭೂತ ತತ್ವಗಳು ಎಂಬುದಾಗಿ. ಈ ಮೂಲಭೂತ ತತ್ವಗಳು ವಿಷಯದಲ್ಲಿ ನಿನ್ನೆ ಇದರ ಪರಿಚಯವನ್ನ ಬೋಧಕರಾದಂತ ಪ್ರಸನ್ನ ಕುಮಾರ್ ಸರ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಇವತ್ತಿನ ಪಾಠ ನಾವು ಕಲಿಯಬೇಕಾದದ್ದು ಪ್ರವಾದನೆಗಳನ್ನು ಓದುವವನು ಅದನ್ನ ಅರ್ಥ ಮಾಡಿಕೊಳ್ಳಲಿ ಎಂಬುದಾಗಿ. ಈ ತ್ರೈಮಾಸಿಕದಲ್ಲಿ ನಾವು ವಿಶೇಷವಾಗಿ ಪ್ರವಾದನೆಗಳನ್ನ ಕಲಿಯುವಂತರಾಗಿದ್ದೇವೆ. ಪ್ರವಾದನೆಗಳು ಪರಲೋಕ ರಾಜ್ಯದ ಗುಟ್ಟುಗಳಾಗಿದ್ದು, ರಹಸ್ಯಗಳಾಗಿದ್ದು, ಪರಲೋಕ ರಾಜ್ಯದ ಸತ್ಯದ ನಿಘಂಟುಗಳಾಗಿದ್ದು, ಇಡೀ ಸತ್ಯವೇದದಲ್ಲಿ ನಡೆದಿರುವಂತ ಎಲ್ಲಾ ಘಟನೆಗಳು ಮತ್ತು ತಿಳಿಸಿರುವಂತಹ ಪ್ರತಿಯೊಂದು ವಿಷಯಗಳು ಸತ್ಯವಾದವುಗಳು ಮತ್ತು ನಂಬಲಿಕ್ಕೆ ಯೋಗ್ಯವಾದವುಗಳು ಮತ್ತು ನಂಬಿದಂತ ಪ್ರತಿಯೊಬ್ಬರಿಗೂ ಯಾವುದೇ ಸಂದೇಹವಿಲ್ಲದೆ ದೇವರ ವಾಕ್ಯವನ್ನ ನಂಬಿ ಅದರಂತೆ ನಡೆದುಕೊಳ್ಳುವ ಪ್ರತಿಯೊಬ್ಬರಿಗೂ ಮಾಡಿದ ಎಲ್ಲಾ ವಾಗ್ದಾನಗಳು ನಿತ್ಯಕ್ಕೂ ನೆರವೇರುವವು ಎಂಬುದನ್ನ ಕಾಲಕಾಲಕ್ಕೆ ಮನುಷ್ಯನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಗ್ರಹಿಸಿಕೊಳ್ಳುವುದಕ್ಕೆ ಮತ್ತು ನಂಬಿ ಅದರಲ್ಲಿರುವಂತ ಉನ್ನತವಾದಂತ ಆಶೀರ್ವಾದಗಳಿಗೆ ಬಾಧ್ಯರಾಗುವುದಕ್ಕೆ ಈ ಒಂದು ಪ್ರಕಟಣೆ, ಈ ಒಂದು ಪ್ರವಾದನೆಗಳು ದೇವರ ಮುಖಾಂತರವಾಗಿ ಮನುಷ್ಯನಿಗೆ ಕೊಡಲ್ಪಟ್ಟಿವೆ. ಇಡೀ ಸತ್ಯವೇದವನ್ನ ಓದುವಾಗ ಅನೇಕ ವಿಷಯಗಳನ್ನ ಅನೇಕ ರೀತಿಯಲ್ಲಿ ನಾವು ಓದಿ ತಿಳ್ಕೊಳ್ಳುತ್ತೇವೆ. ಅದರಲ್ಲಿ ಪಾಠಗಳಿವೆ, ಕಲಿಬೇಕಾದ ಪಾಠಗಳಿವೆ, ಕಾವ್ಯಗಳಿವೆ ಮತ್ತು ಅನೇಕ ವಿಧವಾದಂತ ಉಪಮಾನಗಳಿವೆ, ನಡೆದಂತ ನೈಜ ಘಟನೆಗಳಿವೆ. ಇವುಗಳನ್ನೆಲ್ಲ ಓದುವಾಗ ಕೆಲವೊಂದು ವಿಷಯಗಳು ನಮಗೆ ಸುಲಭವಾಗಿ ಅರ್ಥವಾಗ್ತವೆ. ಅವುಗಳು ನಮ್ಮ ದಿನನಿತ್ಯದಲ್ಲಿ, ನಮ್ಮ ಜೀವಿತದಲ್ಲಿ ನಡೆಯುವಂತ ಘಟನೆಗಳಿಗೆ ಸ್ಪಂದಿಸುವಾಗ ಅದನ್ನು ನಾವು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ತೇವೆ. ಆದರೆ ಕೆಲವೊಂದು ವಿಷಯಗಳು ನಮ್ಮ ತಿಳುವಳಿಕೆಗೆ ನಿಲುಕದಂತ ಸಂಗತಿಗಳಾಗಿ ಅವುಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಬಹಳ ಪರಲೋಕದ ಸಹಾಯ, ಪರಲೋಕದ ಜ್ಞಾನ, ಪರಲೋಕದ ನಡೆಸುವಿಕೆ ಅತ್ಯಗತ್ಯವಾಗಿದೆ. ಅದನ್ನು ನಾವು ಪರಲೋಕದ ನೆರವಿನಿಂದಲೇ ನಾವು ತಿಳಿಯಲು ಸಾಧ್ಯ. ಪ್ರವಾದನೆಗಳು ದೇವರು ಈ ಭೂಮಿ ಮೇಲೆ ತನ್ನ ಉನ್ನತವಾದಂತ ರಹಸ್ಯಗಳನ್ನ ಮನುಷ್ಯನು ಅದನ್ನ ಹುಡುಕಿ ಕಂಡುಕೊಳ್ಳುವುದರ ಮುಖಾಂತರವಾಗಿ ಅಭ್ಯಾಸ ಮಾಡಲು ಆಸಕ್ತಿಯನ್ನು ಹೊಂದಿದವರಾಗಿ ಸತ್ಯವನ್ನ ಅರ್ಥ ಮಾಡಿಕೊಂಡ ಮೇಲೆ ಆ ಸತ್ಯಕ್ಕಾಗಿ ದೃಢವಾಗಿ ನಿಲ್ಲಲು ಮತ್ತು ದೇವರು ಗೋಚರಪಡಿಸಿದಂತ ಸತ್ಯವನ್ನ
ತಿಳಿಯಲಾರದಂತ, ಅರ್ಥ ಮಾಡಿಕೊಳ್ಳಲಾರದಂತ ಮಾನವರಿಗೆ ಅದನ್ನ ಸಂಕ್ಷಿಪ್ತಗೊಳಿಸಿ, ವಿವರಿಸಿ, ತಿಳಿಸಿ ದೇವರ ನಿತ್ಯವಾದಂತ ನಿತ್ಯ ಜೀವವನ್ನ ಹೊಂದಲಿಕ್ಕೆ ಕೆಲಸ ಮಾಡೋದಕ್ಕೋಸ್ಕರ, ದೇವರ ಸಹಭಾಗಿಗಳಾಗಿ ಈ ಲೋಕದಲ್ಲಿ ದೇವರ ಪರವಾಗಿ ದುಡಿಯೋದಕ್ಕೋಸ್ಕರ ಮತ್ತು ಆಸಕ್ತಿಯಿಂದ ಈ ವಿಷಯಗಳನ್ನ ಕಲಿತವರು ಇದನ್ನು ಉಪಯೋಗಪಡಿಸಿಕೊಳ್ಳುವುದಕ್ಕೆ ಮತ್ತು ದೇವರ ಯೋಜನೆಯಲ್ಲಿ ಉಪಯೋಗ ಆಗುವುದಕ್ಕೆ ಸ್ವಾಮಿ ಸಿದ್ಧ ಮಾಡುವಂತ ಒಂದು ಮಾರ್ಗ. ಆದುದರಿಂದ ಇದನ್ನು ಅರ್ಥ ಮಾಡಿಕೊಳ್ಳುವವರು ಸಹ ಧನ್ಯರು ಎಂಬುದಾಗಿ ಪ್ರಕಟಣೆಯಲ್ಲಿ ನಮಗೆ ತಿಳಿಸುವಂತವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದನ್ನ ಇಲ್ಲಿ ಹೀಗೆ ಬರೀತಾನೆ, ದಯಮಾಡಿ ಓದ. ಪ್ರಕಟಣೆ ಪುಸ್ತಕದಲ್ಲಿ 1ನೇ ಅಧ್ಯಾಯದ 3ನೇ ವಚನದಲ್ಲಿ, ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಪ್ರವಾದನೆ ಆದಿ ಅಂದ್ರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಈ 3 ಕಾಲಗಳಲ್ಲಿ ದೇವರ ನೇರವಾದಂತ ಆತನ ಆಲೋಚನೆಗಳು ನಡೆದಿರುವುದನ್ನ, ನಡೆಯುವುದನ್ನ, ನಡೆಯಬೇಕಾದದ್ದನ್ನ ಮನುಷ್ಯನ ಅರಿವಿಗೆ ತಂದು ಅದನ್ನು ಅವರು ಗ್ರಹಿಸಿಕೊಂಡು ಅದನ್ನ ಪಾಲಿಸಿ ಅದರ ಮೇಲೆ ವಿಶ್ವಾಸ, ನಂಬಿಕೆ ಇಟ್ಟು ನಿರೀಕ್ಷೆಯನ್ನು ಹೊಂದಿದವರಾಗಿ ಫಲಕ್ಕಾಗಿ ಎದುರು ನೋಡಲು ಬೇಕಾದಂತ ಸಾಮರ್ಥ್ಯವನ್ನು ಒದಗಿಸಿಕೊಡುವಂತವುಗಳಾಗಿ, ಅದಕ್ಕಾಗಿ ದೇವರು ಮುಂದಾಲೋಚನೆ ಉಳ್ಳವನಾಗಿ ಕಾಲ ಕಾಲಕ್ಕೆ ಈ ಒಂದು ಪ್ರವಾದನೆಗಳ ಮುಖಾಂತರವಾಗಿ ಮನುಷ್ಯರಿಗೆ ತನ್ನ ನಿತ್ಯ ಜೀವದ ನಿರೀಕ್ಷೆಯ ಕುರಿತಾಗಿ ಬೇಕಾದ ಎಲ್ಲ ಮರ್ಮವನ್ನ ತಿಳಿಸುತ್ತಾ ಬಂದಿದ್ದಾರೆ. ಈಗ ನಾವು ನೋಡ್ತೇವೆ, ಇದನ್ನು ಓದುವವರು ಮತ್ತು ಕೈಕೊಂಡು ನಡೆಯುವವರು ಧನ್ಯರು ಎಂಬುದಾಗಿ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನ್ನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಸತ್ಯವೇದದಲ್ಲಿ ಪ್ರವಾದನ ನುಡಿಗಳು ಇವೆ. ಪ್ರವಾದನ ನುಡಿಗಳನ್ನ ಓದುವಾಗ, ಕೇಳುವಾಗ, ಅದನ್ನು ಕೈಕೊಂಡು ನಡೆಯುವಾಗ ನಮ್ಮನ್ನ ಯಾವ ನಿರೀಕ್ಷೆಯಲ್ಲಿ ನಾವು ಕಾದುಕೊಂಡಿದ್ದೆವೋ ಆ ನಿರೀಕ್ಷೆಯಲ್ಲಿ ಫಲವನ್ನ ಹೊಂದುವಂತೆ ಮಾಡುವುದಕ್ಕೆ ಈ ಪ್ರವಾದನ ವಾಕ್ಯಗಳು ಶಕ್ತಿ ಇರುವುದರಿಂದ ಇದನ್ನ ಕೈಕೊಂಡು ನಡೆಯುವಾಗ ದೇವರ ರಾಜ್ಯವು ಎದುರು ನೋಡ್ತಿರುವಂತ ಸಾಮರ್ಥ್ಯವನ್ನ ನಾವು ಹೊಂದಿದವರಾಗಿ ದೇವರ ಮುಂದೆ ನಿಲ್ಲುವಂತವರಾಗ್ತೇವೆ. ದೇವರ ರಾಜ್ಯಕ್ಕೆ ಬೇಕಾದ ಅರ್ಹತೆಗಳನ್ನ ನಾವು ಹೊಂದಿದವರಾಗಿ ದೇವರ ಮುಂದೆ ನಿಲ್ತೇವೆ. ದೇವರ ರಾಜ್ಯಕ್ಕೆ ಬೇಕಾದಂತ ಯೋಗ್ಯತೆ ಉಳ್ಳವರಾಗಿ ದೇವರ ಮುಂದೆ ನಿಲ್ತೇವೆ. ಆಗ ನಾವು ಧನ್ಯರಾಗ್ತೇವೆ. ಯಾವ ನಿರೀಕ್ಷೆಗಾಗಿ ಕಾದುಕೊಂಡಿದ್ದೀವೋ ಆ ನಿರೀಕ್ಷೆಯನ್ನ ಪಡೆದುಕೊಳ್ಳುವಂತ ಹಕ್ಕು ಬಾಧ್ಯತೆಗಳನ್ನ ಪಡೆದುಕೊಳ್ಳುವಾಗ ನಾವು ಧನ್ಯರಾಗ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ಈಗ ನಾವು ಈ ಸೌಭಾಗ್ಯದಲ್ಲಿ ಸೇರಿ ಧನ್ಯರೆಂಬುದಾಗಿ ದೇವರು ನಮ್ಮನ್ನ ತೀರ್ಮಾನಿಸಬೇಕಾದ್ರೆ ಈ ಪ್ರವಾದನೆ ವಿಷಯಗಳನ್ನ ಓದುವಾಗ, ಕೇಳುವಾಗ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಕೈಕೊಂಡು ನಡಿಬೇಕಾದದ್ದು ಅವಶ್ಯವಾಗಿದೆ. ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಈ ಮಾತುಗಳನ್ನ ಯೇಸು ಸ್ವಾಮಿ ಶಿಷ್ಯರಿಗೂ ಇದ್ದಂತ ಜನರಿಗೂ ಪರಿಷ್ಕಾರವಾಗಿ ತಿಳಿಸ್ತಾರೆ. ಏನಂತ? 24ನೇ ಅಧ್ಯಾಯ 15ನೇ ವಚನದಲ್ಲಿ, ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು
ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಇಲ್ಲಿ ಸತ್ಯವೇದದಲ್ಲಿ ಸಾವಿರಾರು ಪುಟಗಳನ್ನ, ಸಾವಿರಾರು ವಾಕ್ಯಗಳಿಂದ ತುಂಬಿರುವುದನ್ನ ನಾವು ನೋಡ್ತೇವೆ. ಆದರೆ ದಾನಿಯೇಲನು ಮತ್ತು ಪ್ರಕಟಣೆ ಪುಸ್ತಕಗಳನ್ನ ಓದುವಾಗ ಮಾತ್ರ ಇಲ್ಲಿ ಈ ರೀತಿಯಾದಂತ ಒಂದು ವಿಶೇಷವಾದಂತ ಸೂಚನೆಯನ್ನ ದೇವರ ವಾಕ್ಯದಲ್ಲಿ ಉಪಯೋಗಿಸಿದ್ದಾರೆ. ಇದನ್ನ ಓದುವವನು ತಿಳುಕೊಳ್ಳಲಿ. ಅಂದ್ರೆ ಇದಕ್ಕೆ ವಿಶೇಷವಾದಂತ ಗಮನವನ್ನು ಕೊಡಬೇಕು, ವಿಶೇಷವಾದ ಆಸಕ್ತಿಯನ್ನು ತೋರಿಸ್ಬೇಕು, ವಿಶೇಷವಾದಂತ ಸಮಯವನ್ನ ಕೊಡಬೇಕು. ಅದಕ್ಕಾಗಿ ನಮ್ಮ ಗಮನ, ನಮ್ಮ ಸಮಯ, ನಮ್ಮ ಇಚ್ಛಾಶಕ್ತಿಗಳು ಒಟ್ಟಾಗಿ ಸೇರಿ ಅದಕ್ಕಾಗಿ ನಾವು ಕಾರ್ಯ ಮಾಡಬೇಕೆಂಬುದನ್ನ ತಿಳಿಸುವಂತನಾಗಿದ್ದಾನೆ. ಅಂದ್ರೆ ಆಸಕ್ತಿ ಇದ್ದವರಿಗೆ ಮಾತ್ರ ಇದರಿಂದ ಸಿಗುವಂತ ಪ್ರತಿಫಲವು ಸಿಗುವಂತದ್ದಾಗಿದೆ. ಮತ್ತು ಆ ಪ್ರತಿಫಲಕ್ಕಾಗಿ ಆಸಕ್ತಿಯುಳ್ಳವರಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಬೇಜವಾಬ್ದಾರಿಕೆಯಿಂದ, ನಿರಾಸಕ್ತಿಯಿಂದ, ಉದಾಸೀನತೆಯಿಂದ ಅಥವಾ ಸಾಮಾನ್ಯವಾಗಿ ಇದನ್ನ ಎಣಿಸಿದರೆ, ಗಣನೆಗೆ ತೆಗೆದುಕೊಂಡ್ರೆ ನಮಗೆ ಸಿಗಬೇಕಾದಂತ ಆ ಬಾಧ್ಯತೆಯನ್ನ ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುವಂತ ತೀರ್ಮಾನವನ್ನ ಈ ವಾಕ್ಯವು ಮಾಡುವಂತದ್ದಾಗಿದೆ. ಓದುವವನು ತಿಳ್ಕೊಳ್ಳಲಿ ಅಂತ ಹೇಳುವಾಗ ಇದು ಅಷ್ಟು ಸುಲಭವಾಗಿ ಅರ್ಥವಾಗುವಂತ ವಿಷಯವಲ್ಲ. ಆದುದರಿಂದ ಪಾಠದಲ್ಲಿ ನಾವು ನೋಡ್ತೇವೆ, ಈ ಸತ್ಯವೇದದಲ್ಲಿ ಇರುವಂತಹ ಪ್ರವಾದನೆಗಳು, ವಿಶೇಷವಾಗಿ ದಾನಿಯೇಲನ ಪ್ರವಾದನೆ ಮತ್ತು ಪ್ರಕಟಣೆ, ಇವೆರಡು ಗ್ರಂಥಗಳು ಓದುವಾಗ ಈ ರೀತಿಯಾಗಿ ಜನರು ಭಾವಿಸ್ತಾರೆ. ಸತ್ಯವೇದದ ಪ್ರವಾದನೆಗಳ ಬಗ್ಗೆ ಅಸಂಖ್ಯಾತ ವ್ಯಾಖ್ಯಾನ ಪುಸ್ತಕಗಳಿವೆ. ಆದರೆ ಅವು ಪ್ರತಿಯೊಂದು ಸಹ ಪ್ರವಾದನೆಗಳು ಮತ್ತು ಅದರ ಅರ್ಥ ವಿವರಣೆ ನೀಡುವುದರಲ್ಲಿ ತದ್ವಿರುದ್ಧವಾದ ಅಭಿಪ್ರಾಯ ಹೊಂದಿವೆ. ಇದನ್ನೆಲ್ಲ ನೋಡಿದಾಗ ಪ್ರಕಟಣೆ ಗ್ರಂಥದಲ್ಲಿ ತಿಳಿಸಿರುವ ವಿಷಯಗಳನ್ನು ಯಾರು ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರೆಂಬ ಭಾವನೆ ಖಂಡಿತವಾಗಿಯೂ ಕ್ರೈಸ್ತರಲ್ಲಿ ಉಂಟಾಗುತ್ತದೆ. ಉದಾಹರಣೆಗೆ, ಕ್ರಿಸ್ತ ವಿರೋಧಿಯು ಒಂದು ರೂಪಾಲಂಕಾರವಾಗಿದೆ ಎಂದು ಒಪ್ಪಿ ಲೇಖಕರು ಹೇಳಿದರೆ, ಮತ್ತೊಬ್ಬನು ಅವನು ಇನ್ನು ಮುಂದೆ ಬರಲಿದ್ದಾನೆಂದು ಅಭಿಪ್ರಾಯ ಪಡುತ್ತಾನೆ. ಕ್ರಿಸ್ತ ವಿರೋಧಿಯು ಕ್ರಿಸ್ತಪೂರ್ವ 168ರಿಂದ ಕ್ರಿಸ್ತಶಕ 476 ಜಗತ್ತನ್ನು ಆಳಿದ ವಿಗ್ರಹರಾದ ರೋಮ್ ಸಾಮ್ರಾಜ್ಯದಲ್ಲಿದ್ದ ಒಂದು ವಸ್ತು ಅಥವಾ ಯಾವುದೇ ವ್ಯಕ್ತಿ ಎಂದು ಮತ್ತೊಬ್ಬ ಬರಹಗಾರನು ಅರ್ಥ ವಿವರಣೆ ನೀಡುತ್ತಾನೆ. ಆದರೆ ಮೇಲೆ ತಿಳಿಸಿದ ಅಭಿಪ್ರಾಯಗಳು ಸರಿಯಲ್ಲವೆಂದು ಸತ್ಯವೇದವು ತಿಳಿಸುತ್ತದೆ. ಬದಲಾಗಿ ನಾವು ಸತ್ಯವೇದವನ್ನ ಪ್ರಾರ್ಥನಾ ಪೂರ್ವಕವಾಗಿ ಅಧ್ಯಯನ ಮಾಡಬೇಕು. ಅಲ್ಲದೆ ತನ್ನ ವಾಕ್ಯದ ಮೂಲಕ ದೇವರು ಹೇಳುವ ಸತ್ಯವನ್ನು ತಿಳಿದುಕೊಳ್ಳಬೇಕೆಂದು ಸತ್ಯವೇದವು ತಿಳಿಸುವಂತದ್ದಾಗಿದೆ. ಆದುದರಿಂದ ದೇವರ ಸತ್ಯವೇದವನ್ನ ಓದುವಾಗ ಈಗಾಗಲೇ ನಾವು ತಿಳಿಸಿದ ಹಾಗೆ ಕೆಲವೊಂದು ವಿಷಯಗಳು, ಕಥೆಗಳು, ದೇವರು ಹೇಳಿರ್ತಕ್ಕಂಥ ಉಪಮಾನಗಳು ನಮ್ಮ ವೈಯಕ್ತಿಕವಾದಂತಹ ಜೀವಿತದಲ್ಲಿ ಅನುಭವಿಸುವಂತ ಘಟನೆಗಳು, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆಗುವಾಗ ಅಂತ ಸಂದರ್ಭಗಳಿಗೆ ಸಂಬಂಧಪಟ್ಟಂತಹ ಕಥೆಗಳ ರೂಪದಲ್ಲಿ ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳನ್ನ ನಾವು ಓದುವಾಗ ಸುಲಭವಾಗಿ ನಮಗೆ ಅರ್ಥ ಆಗ್ತದೆ. ಆದರೆ ಪ್ರವಾದನ ವಿಷಯಕ್ಕೆ ಬಂದಾಗ ಮಾತ್ರ ಅದು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತ ವಿಷಯವಲ್ಲ. ವಿದ್ಯಾವಂತರಿಗೂ ಬುದ್ಧಿವಂತರಿಗೂ ನಿಲುಕಲಾರದಂತ ಕೆಲವೊಂದು ಸಂಗತಿಗಳು ಅದರಲ್ಲಿ. ಯಾಕಂತಂದ್ರೆ ಅದು ದೇವರು ಈ ಲೋಕದಲ್ಲಿ ಮುಂದಾಗುವಂತ ಎಲ್ಲಾ ವಿಷಯಗಳನ್ನ ರಹಸ್ಯವಾಗಿ ಇಟ್ಟು ಕಾಲ ಕಾಲಕ್ಕೆ ಅದನ್ನ ಪರಿಷ್ಕಾರವಾಗಿ ತಿಳಿಸಲು ಬೇಕಾದಂತ ಸಮಯಕ್ಕನುಗುಣವಾಗಿ ತಾನು ವಿವರಿಸುತ್ತಾ ಹೋಗುವುದನ್ನು ಮತ್ತು ಕಾರ್ಯ ಮಾಡುತ್ತಾ ಹೋಗುವುದನ್ನು ಮತ್ತು ಈ ಭೂಮಿ ಮೇಲೆ ಆತನು ಹೇಳಿದಂತ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟ ಸತ್ಯದ ಘಟನೆಗಳು ಈ ಲೋಕದಲ್ಲಿ ನಡೆಯುತ್ತಾ ಹೋಗುವಾಗ ಹಿಂದೆ ನಡೆದದ್ದು, ಮುಂದೆ ಆಗುವಂಥದ್ದು, ವಾಸ್ತವಿಕವಾಗಿ ನಡೆಯತಕ್ಕಂಥದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದೆಲ್ಲದರ ವಿಷಯದಲ್ಲಿ ಬಹಳ ತಾಳ್ಮೆಯಿಂದ ಅರ್ಥೈಸಿಕೊಳ್ಳಲಿಕ್ಕೆ ಬೇಕಾದಂತ ಶಕ್ತಿ, ಸಾಮರ್ಥ್ಯ ಬೇಕಾಗ್ತದೆ. ಇದನ್ನ
ನಾವು ಪಡ್ಕೋಬೇಕೆಂಬುದಾಗಿ ಹೇಳ್ತಾನೆ. ಹೇಗ್ ಪಡ್ಕೋಬೇಕು? ಅದನ್ನ ಪ್ರಾರ್ಥನಾ ಪೂರ್ವಕವಾಗಿ ನಾವು ಅದನ್ನ ಪಡ್ಕೋಬೇಕು. ಯಾಕಂತಂದ್ರೆ ಇದು ನಮ್ಮ ವೈಯಕ್ತಿಕವಾದಂತ ಸಾಮರ್ಥ್ಯಕ್ಕೆ ನಿಲುಕಲಾರದಂತ ಸಂಗತಿ ಆದ್ರಿಂದ ಈ ವಿಷಯಗಳನ್ನ ಸತ್ಯವೇದದಲ್ಲಿ ಓದುವಾಗ ಕೆಲವೊಂದು ವಿಷಯಗಳು ಅರ್ಥ ಆಗದೆ ಹೋದಾಗ ಅದಕ್ಕಾಗಿ ನಾವು ಮೊಣಕಾಲು ಓದಬೇಕು. ಅದಕ್ಕಾಗಿ ಪರಿಶುದ್ಧಾತ್ಮ ದೇವರ ಸಹಾಯವನ್ನ ನಾವು ಕೇಳಬೇಕು. ಇಲ್ಲಿ ಯೇಸು ಸ್ವಾಮಿ ಯೋಹಾನ್ ಬರೆದಂತ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಮಾತನ್ನ ಹೇಳುವ ನೋಡೋಣ. 16ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಎಂಬುದಾಗಿ. 16ನೇ ಅಧ್ಯಾಯ 12ನೇ ವಚನದಿಂದ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ಸೊ ದೇವರು ಮಾನವರ ಜೀವಿತದಲ್ಲಿ ದೇವರು ತನ್ನ ಕಾರ್ಯಗಳನ್ನ ನಡೆಸುವುದಕ್ಕೆ ಕೆಲವೊಂದು ವಿಶೇಷವಾದ ಸತ್ಯಗಳನ್ನ ಇಟ್ಟಿರುವಾಗ ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ, ಅದರ ಅರ್ಥ ಮಾಡಿಸುವುದಕ್ಕೋಸ್ಕರ ಪರಿಶುದ್ಧಾತ್ಮ ದೇವರನ್ನ ನೇಮಿಸಿದ. ಆ ಪರಿಶುದ್ಧಾತ್ಮ ದೇವರ ಸಹಾಯದಿಂದ ಮಾತ್ರ ಈ ಲೋಕದಲ್ಲಿ ದೇವರ ಮಾತುಗಳನ್ನು, ರಹಸ್ಯವಾದವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಪರಿಶುದ್ಧಾತ್ಮನಿಗೆ ಮಾತ್ರ ದೇವರ ಎಲ್ಲಾ ಯೋಜನೆಗಳು ಮತ್ತು ದೇವರ ಕಾರ್ಯಗಳು ನಡೆಯುವಾಗ ಕಣ್ಣಾರೆ ನೋಡಿದಂತ ಅನುಭವಗಳು ಮತ್ತು ಆ ಕಾರ್ಯಗಳಲ್ಲಿ ಒಡನಾಡಿಯಾಗಿದ್ದುಕೊಂಡು ಅವುಗಳನ್ನ ನಡೆಸಿ ಅವುಗಳನ್ನ ಮುನ್ನಡೆಸುತ್ತಾ ಬರುವಂತವನು ಪರಿಶುದ್ಧಾತ್ಮನೇ ಆಗಿದೆ. ಆದುದರಿಂದ ಹಿಂದೆ ನಡೆದದ್ದು, ಮುಂದೆ ಆಗುವಂಥದ್ದು, ಈಗ ನಡೆಯುವಂಥದ್ದು, ಈ 3 ಕಾಲಗಳಲ್ಲಿ ಇರುವಂತ ಸತ್ಯ ಸಂಗತಿಗಳನ್ನ ನಮಗೆ ಪರಿಷ್ಕಾರವಾಗಿ ವಿವರಿಸಿ ತಿಳಿಸುವಂತ ಶಕ್ತಿ ಪವಿತ್ರಾತ್ಮನಿಗೆ ಮಾತ್ರ ಇದೆ. ಆದುದರಿಂದ ಪವಿತ್ರಾತ್ಮನ ಸಹಾಯವಿಲ್ಲದೆ ನಾವು ಇದನ್ನ ಅರ್ಥ ಮಾಡಿಕೊಳ್ಳಕ್ಕಾಗೋದಿಲ್ಲ ಎಂಬುದಾಗಿ ಪೇತ್ರನು ತಿಳಿಸ್ತಾನೆ. ಎಲ್ಲಿ? ಓಕೆ, ಓಕೆ, 2 ಪೇತ್ರ 1:19 19ರಿಂದ 21 ತನಕ ನಾನು ಓದ್ತೀನಿ, ನೋಡ್ಕೊಳ್ರಿ. 2 ಪೇತ್ರನು ಬರೆದಂತ ಪತ್ರಿಕೆ, 2ನೇ ಪತ್ರಿಕೆ 1ನೇ ಅಧ್ಯಾಯ 19ರಿಂದ 21 ತನಕ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನಸ ಬುದ್ಧಿಯಿಂದ ಎಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಸೊ ಪ್ರವಾದನ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಪರಿಪೂರ್ಣವಾದಂತ ಸಾಮರ್ಥ್ಯವನ್ನು ಹೊಂದಿರುವಂತದ್ದು ಪರಿಶುದ್ಧಾತ್ಮ ದೇವರು. ಯಾಕಂತಂದ್ರೆ ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿಯೇ ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲಾ ವಿಷಯಗಳು ಬರೆಯಲ್ಪಟ್ಟು ಅದರಲ್ಲಿ ವಿಶೇಷವಾಗಿ ಪ್ರವಾದನ ವಿಷಯಗಳು ಸಹ ಪರಿಶುದ್ಧಾತ್ಮನ ಮುಖಾಂತರವಾಗಿಯೇ ಬರೆಸಲ್ಪಟ್ಟಿರುವುದು. ಮತ್ತು ಅದರ ಸಂಪೂರ್ಣವಾದ ವಿವರವು ಪರಿಶುದ್ಧಾತ್ಮ ದೇವರಿಗೆ ಮಾತ್ರ ಗೊತ್ತಿರುವುದರಿಂದ ಮಾನಸ ಬುದ್ಧಿಯಿಂದ ಅದನ್ನ ನಾವು ಅರ್ಥ ಮಾಡಿಕೊಳ್ಳಕ್ಕಾಗುವುದಿಲ್ಲ. ಆದುದರಿಂದ ಪರಿಶುದ್ಧಾತ್ಮ ದೇವರ ಈ ಎಲ್ಲಾ ಆಲೋಚನೆಗಳನ್ನ, ದೇವರ ಈ ಯೋಜನೆಗಳನ್ನ, ದೇವರ ಎಲ್ಲಾ ಕಾರ್ಯಗಳನ್ನ, ಈ ಸತ್ಯವನ್ನ ನಾವು ಗ್ರಹಿಸಿಕೊಳ್ಳಬೇಕಾದ್ರೆ, ಅರ್ಥ ಮಾಡ್ಕೋಬೇಕಾದ್ರೆ, ಕೈಕೊಂಡು ನಡಿಬೇಕಾದ್ರೆ
ಇದೆಲ್ಲದಕ್ಕೂ ಪವಿತ್ರಾತ್ಮನೇ ಬೇಕು, ಪವಿತ್ರಾತ್ಮನ ಸಹಾಯ ಬೇಕು. ಪವಿತ್ರಾತ್ಮನಿಲ್ಲದೆ ನಾವು ಏನನ್ನು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಮತ್ತು ಕೈಕೊಂಡು ನಡೆಯೋದಕ್ಕೂ ಸಾಧ್ಯ. ಇದನ್ನ ಇಲ್ಲಿ ನಾವು ಆದ್ರೆ ಒಂದು ವಿಷಯ ಹೇಳ್ತಾನೆ, ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದು ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಕ್ರೈಸ್ತ ವಿಶ್ವಾಸಿಗಳು ದೇವರ ವಾಕ್ಯವನ್ನು ಓದುವಂತವರು, ಅರ್ಥ ಮಾಡಿಕೊಳ್ಳುವಂತವರು, ಅರ್ಥ ಮಾಡಿಕೊಳ್ಳುವಂತ ಬಯಕೆ ಇದ್ದವರು, ಪ್ರವಾದನ ವಾಕ್ಯಗಳು ಅರ್ಥ ಆಗ್ಲಿಲ್ಲ ಅಂತೇಳಿ ಕೈ ಬಿಟ್ಬಿಡ್ಬೇಕಾದ ಅವಶ್ಯಕತೆ ಇಲ್ಲ. ಅದರ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕಾದದ್ದು ಅತ್ಯವಶ್ಯವಾಗಿದೆ. ಯಾಕಂದ್ರೆ ಅದು ಮಾನವನ ರಕ್ಷಣೆ ಯೋಜನೆಯಲ್ಲಿ ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಪ್ರವಾದನ ವಾಕ್ಯಗಳನ್ನ, ನುಡಿಗಳನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ಕೊನೆ ಕಾಲದಲ್ಲಿ ಸೈತಾನನು ಮಾಡುವಂತ ಎಲ್ಲ ಮೋಸದಿಂದ ದೇವರ ಆದುಕೊಂಡ ವಿಶ್ವಾಸಿಗಳು ಸಹ ಸೈತಾನನ ಕುಯುಕ್ತಿಯ ಬಲೆಗೆ ಸಿಕ್ಕಿ ಮೋಸ ಹೋಗಿ ನಾಶನಕ್ಕೆ ಗುರಿಯಾಗುವುದು ನಿಶ್ಚಯವಾಗಿರುವುದಿಲ್ಲ. ದೇವರು ಆ ಸೈತಾನನ ಮೋಸದ ಕಾರ್ಯಗಳನ್ನ ಬಯಲಿಗೆ ತರುವುದಕ್ಕೋಸ್ಕರ, ಆತನ ವಂಚನೆಯ ಆತ್ಮನ ನುಡಿಗಳಿಂದ ನಮ್ಮನ್ನ ತಪ್ಪಿಸಿ ಸತ್ಯದಲ್ಲಿ ಸೇರಿಸೋದಕ್ಕೋಸ್ಕರ, ಸತ್ಯವನ್ನ ಅರ್ಥ ಮಾಡಿಕೊಂಡು ಆತನು ಎಂತ ಶೋಧನೆಗಳನ್ನು, ಎಂತ ಅದ್ಭುತ ಕಾರ್ಯಗಳನ್ನು, ಆತನು ದೇವರಿಗೆ ವಿರುದ್ಧವಾಗಿ ತನ್ನನ್ನ ದೇವರೆಂಬುದಾಗಿ ನಿರೂಪಿಸಲು ಮಾಡುವಂತ ಪ್ರತಿಯೊಂದು ವಿಷಯಗಳನ್ನ ನಾವು ಗ್ರಹಿಸಿಕೊಂಡು ಸೈತಾನನೇ ಎಂಬುದಾಗಿ ಪರಿಪೂರ್ಣವಾಗಿ ಕಂಡು ಹಿಡಿದು ನಾವು ಸೈತಾನನನ್ನ ಕಡೆಗಣಿಸಿ ದೇವರನ್ನ ಪ್ರೀತಿಸಿ ದೇವರ ಸತ್ಯವನ್ನ ಅನುಸರಿಸಿ ದೇವರಿಗೆ ಮೆಚ್ಚುಗೆ ಆದದ್ದನ್ನ ಮಾಡಿ ದೇವರ ರಾಜ್ಯಕ್ಕೆ ಸಿದ್ಧವಾಗಲು ಪರಿಶುದ್ಧಾತ್ಮ ದೇವರ ಮುಖಾಂತರವಾಗಿ ಈ ಪ್ರವಾದನ ನುಡಿಗಳನ್ನ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅತಿ ಅವಶ್ಯವಾಗಿ. ಆದುದರಿಂದಲೇ ಕ್ರೈಸ್ತ ವಿಶ್ವಾಸಿಗಳೆಲ್ಲರೂ ಸತ್ಯವೇದವನ್ನ ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸಿದರು. ಅನೇಕ ವಿಧವಾದ ರೀತಿಯಲ್ಲಿ ಅವರಿಗೆ ಅರ್ಥ ಆಗದೆ ಇರುವುದರಿಂದ ಆ ರೀತಿ ಮಾಡುತ್ತಿರುವಾಗ ನಿಖರವಾದಂತ ಸತ್ಯವನ್ನ ತಿಳ್ಕೊಳ್ಬೇಕಾದ್ರೆ ನಾವು ಅದರ ಮೂಲ ಕರ್ತೃ ಆದಂತ ಪರಿಶುದ್ಧಾತ್ಮ ದೇವರ ಬಳಿಗೆ ಹೋದಾಗ ಮಾತ್ರ ಸಾಧ್ಯ. ಅಲ್ಲಿಗೆ ಹೋದಾಗ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಬೇಕಾದಂತ ಸಾಮರ್ಥ್ಯವನ್ನು, ಜ್ಞಾನವನ್ನು ಆತನೇ ಕೊಡುವಂತವನಾಗಿದ್ದಾನೆ. ಅದನ್ನ ಯಾಕೋಬನು ಬರೆದಂತಹ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಈ ಮಾತನ್ನ ಹೇಳ್ತಾನೆ. 5ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಇಂತಹ ಸಂದರ್ಭದಲ್ಲಿ ನಾವು ಮನುಷ್ಯರ ಬಳಿಗೆ ಹೋದ್ರೆ, ಮನುಷ್ಯರನ್ನ ಹಾಕೊಂಡ್ರೆ, ಮನುಷ್ಯರ ಜ್ಞಾನದ ಮುಖಾಂತರವಾಗಿ ದೇವರ ನಿಖರವಾದಂತ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಾದ್ರೆ ನಿಶ್ಚಯವಾಗಿ ನಾವು ಮೋಸ ಹೋಗ್ತೀವಿ. ಯಾಕಂತಂದ್ರೆ ಆ ಸಾಮರ್ಥ್ಯ ಅವರಿಗಿಲ್ಲ. ಅದನ್ನ ಆ ಶಕ್ತಿಯನ್ನ ಕೊಡುವಂಥದ್ದು, ಆ ಸಾಮರ್ಥ್ಯವನ್ನು ಕೊಡುವಂಥದ್ದು, ನಮ್ಮ ಮೆದುಳಿಗೆ ಅವು ನಿಲುಕುವಂತೆ ಮಾಡುವಂಥದ್ದು ಪರಿಶುದ್ಧಾತ್ಮ ದೇವರಿಂದ ಮಾತ್ರ. ಆದುದರಿಂದ ಈಗ ಅದರ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಜ್ಞಾನ ನಮಗೆ ಕಡಿಮೆ ಆದಾಗ ಯಾಕೋಬನು ಹೇಳ್ತಾನೆ, ನೀವು ದೇವರ ಬಳಿಗೆ ಹೋಗ್ಬೇಕು, ಮೊಣಕಾಲು ಉರ್ಬೇಕು, ಅಂಗಲಾಚಿ ಬೇಡಬೇಕು, ಆ ಶಕ್ತಿಯಿಂದ ಬೇಡಬೇಕು. ಅನೇಕ ಸಾರಿ ಇದೆಲ್ಲ ಯಾಕಪ್ಪ ಬೇಕು ಅಂತ ಹೇಳಿ ನಾವು ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೆ 2 ಥೆಸಲೋನಿಕದವರ ಪತ್ರಿಕೆ 5ನೇ ಅಧ್ಯಾಯ 17ರಿಂದ ಕೆಲವೊಂದು ವಚನಗಳಲ್ಲಿ ಪೌಲನು ಹೀಗೆ ಬರೀತಾನೆ. 2ನೇ ಥೆಸಲೋನಿಕ 5ನೇ ಅಧ್ಯಾಯ 17ರಿಂದ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇದರ ಜೊತೆಗೆ ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ದೇವರ ಸಹಾಯವನ್ನು ಹೊಂದಲು ನಮಗೆ ಕೊಡಲ್ಪಟ್ಟಿರುವಂತ ಪವಿತ್ರಾತ್ಮನನ್ನ ಕಡೆಗಣಿಸಬೇಡ್ರಿ. ಪ್ರವಾದನೆಗಳನ್ನು ಹೀನೈಸಬೇಡಿರಿ. ಇದೆಲ್ಲ ಬೇಕಾಗಿಲ್ಲಪ್ಪ, ನಮಗೆ ಅರ್ಥನೂ ಆಗೋದಿಲ್ಲ, ತಿಳ್ಕೊಳಕ್ಕೂ ಸಾಧ್ಯ ಇಲ್ಲ, ಯಾತಿಗ್ ಬೇಕು ಇದ್ರ ಬಗ್ಗೆ, ಬೇಕಾಗಿಲ್ಲ, ಬಿಟ್ಬಿಡು ಸುಮ್ಮನೆ. ಯಾಕೆ ತಿಳಿಲಿಲ್ಲ ಅಂತಾರೆ ಅದ್ರ ಬಗ್ಗೆ ಯಾಕೆ ಪ್ರಯಾಸ ಪಡಬೇಕು?
ಅರ್ಥನೇ ಆಗ್ಲಿಲ್ಲ ಅಂದ್ಮೇಲೆ ಅದಕ್ಕೆ ಯಾಕೆ ನಾವು ಗಮನ ಕೊಡಬೇಕು? ಸಮಯ ವೇಸ್ಟ್. ಎಷ್ಟೋ ಜನರು ದೇವರ ವಾಕ್ಯಗಳು ಅರ್ಥ ಆಗದೆ ಹೋದಾಗ ಅಲ್ಲಿ ಕೈ ಬಿಟ್ಬಿಡ್ತಾರೆ. ಅಯ್ಯೋ ನಮಗ್ ತಿಳಿಯಲ್ಲ ಬಿಡಪ್ಪ, ನಮಗೆ ಯಾಕೆ ಬೇಕು ಅಂತ ಕೈ ಬಿಟ್ಬಿಡ್ತೀವಿ. ಆದ್ರೆ ಅಲ್ಲಿ ತಾನೇ ನಾವು ಮೋಸ ಹೋಗ್ಬೋದು. ದೇವ್ರ ವಾಕ್ಯ ಹೇಳ್ತದೆ, ಹಾಗೆ ಮಾಡಕ್ ಹೋಗ್ಲೇಬೇಕು. ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಹೀನೈಸಬೇಡ್ರಿ, ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಇಟ್ಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಎಲ್ಲವನ್ನ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಇಟ್ಕೊಂಡು ಸಕಲ ವಿಧವಾದ ಕೆಟ್ಟತನದಿಂದ ದೂರವಿರಬೇಕಾದ್ರೆ ನಾವು ಪ್ರವಾದನೆಗಳನ್ನ ಪರಿಶೋಧಿಸಿ ತಿಳ್ಕೊಳ್ಳೇಬೇಕು. ಪ್ರವಾದನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಿಶ್ಚಯವಾಗಿ ಕೆಟ್ಟದ್ದನ್ನ ನಾವು ಮಾಡ್ತೇವೆ. ಕೆಟ್ಟದ್ದನ್ನ ನಮ್ಮ ಕೈಲಿ ಮಾಡಿಸ್ಬಿಡ್ತಾನೆ. ನಮಗರಿವಿಲ್ಲದೆ ನಾವು ಕೆಟ್ಟದ್ದನ್ನ ಮಾಡ್ಬಿಟ್ಟು ಅದೇ ಒಳ್ಳೇದಂತ ತಿಳ್ಕೊಂಡು ನಾವು ದೇವರ ರಾಜ್ಯಕ್ಕೆ ಸಿದ್ಧವಾಗಿದ್ದೇವೆ ಎಂಬ ಭ್ರಮೆಯಲ್ಲಿ ಆ ಗಳಿಗೆ ಬರೋ ತನಕ ಕೂತ್ಕೊ. ದೊಡ್ಡ ನಷ್ಟ, ನಿರಾಶೆ ಕೊನೆ ಗಳಿಗೆಲ್ಲ ಆಗ್ತದೆ. ಅದಾಗೋದು ಬೇಡ. ಅದಕ್ಕಾಗಿ ಪವಿತ್ರಾತ್ಮ ದೇವರು ಸಭೆಯ ಮುಖಾಂತರ ಈ ಕೊನೆ ಕಾಲದಲ್ಲಿ ಈ ಶ್ರೇಷ್ಠವಾದ ಹೋರಾಟವನ್ನ, ಈ ಒಂದು ಸಬ್ಬತ್ಸಾಲ ಪಾಠಗಳನ್ನ ಕಲಿಯುವುದರ ಮುಖಾಂತರವಾಗಿ ನಮಗೆ ಅತ್ಯಂತ ಉಪಕಾರವನ್ನ ಮಾಡಿದೆ. ಅದಕ್ಕಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಸತ್ಯವನ್ನ ಅನುಸರಿಸುತ್ತಿರುವಂತ, ಕೈಕೊಂಡು ನಡೆಯುತ್ತಿರುವಂತ ವಿಶ್ವಾಸಿಗಳು ಅರ್ಧಂಬರ್ಧ ತಿಳ್ಕೊಂಡು ಸತ್ಯದಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಬರುವಾಗ ಎಷ್ಟೋ ಜನರು ಸತ್ಯವನ್ನ ಬಿಟ್ಟು ಹೊರಟೋಗ್ತಾರೆ. ಆ ಘಟನೆಗಳು ಕೊನೆಯ ಯುದ್ಧ, ಕೊನೆಯ ಅಂತ್ಯದ ಸಮಯದಲ್ಲಿ ನಡೀತಕ್ಕಂತ ಹೋರಾಟ ತೀಕ್ಷ್ಣವಾದಾಗ ಅವರು ಬಿಟ್ಬಿಟ್ಟು ಹೊರಟೋಗ್ತಾರೆ. ಯಾಕಂದ್ರೆ ಶಕ್ತಿ ಇಲ್ಲ, ಅದು ಬೇಕಾಗಿಲ್ಲ, ಆಗೋದಿಲ್ಲ, ತಡ್ಕೊಳ್ಳಿಕ್ಕಾಗದೆ ಯಾಕೆ ಬೇಕು? ಲೋಕದವ್ರ ಜೊತೆ ಹೋಗ್ಬಿಟ್ಟು ಇದ್ರು ಸತ್ರು ಏನಾರಾಗ್ಲಿ, ಮುಂದೆ ಏನಾರ ಬರ್ಲಿ, ಅದನ್ನೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೊಂದು ಕ್ಷಣ ಸತ್ಯಕ್ಕಾಗಿ ನಿಂತಿದ್ರೆ ಅವರು ನಿತ್ಯ ಜೀವನ ಪಡ್ಕೋಬಹುದು. ಆದ್ರೆ ಬಹಳ ಒಂದು ದೊಡ್ಡ ಗುಂಪೆ ಮೋಸ ಹೋಗುತ್ತೆ. ಹಾಗಾಗ್ಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ದೇವರು ಈಗಲೇ ಸಮಯವಿರುವಾಗಲೇ ತನ್ನ ಜನರು, ತನ್ನನ್ನು ನಂಬಿರುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಪ್ರವಾದನೆಯ ರಹಸ್ಯಗಳ ಮುಖಾಂತರವಾಗಿ ದೇವರ ರಾಜ್ಯದ ನಿಖರವಾದ ಸತ್ಯಗಳನ್ನು ನಮಗೆ ತಿಳಿಯಪಡಿಸಲು ಈ ಪಾಠಗಳ ಮುಖಾಂತರವಾಗಿ ಕಾರ್ಯ ಮಾಡುವುದು. ಆದುದರಿಂದ ಪ್ರವಾದನ ನುಡಿಗಳು, ಪ್ರವಾದನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಳಲೇಬೇಕಾದದ್ದು ಅತ್ಯವಶ್ಯವಾಗಿದೆ. ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು, ಅದಕ್ಕಾಗಿ ನಾವು ಹೋರಾಟ ಮಾಡಬೇಕು. ಮೊಣಕಾಲೂರಿ ದೇವರ ಆತ್ಮನ ಸಹಾಯಕ್ಕಾಗಿ ಬೇಡಿಕೊಳ್ಳಬೇಕಾಗಿದೆ. ನಾವು ಅದಕ್ಕೆ ನಾವು ಇವತ್ತು ನಾವು ಏನಕ್ಕೆ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀವಿ ಅಂತಾರೆ, ನಮಗೆ ಆಸ್ತಿ ಕೊಡು, ಐಶ್ವರ್ಯ ಕೊಡು, ಅಂತಸ್ತು ಕೊಡು, ಅದು ಕೊಡು, ಇದು ಕೊಡು. ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾತ್ರ ನಾವು ಅತ್ಯಾಸಕ್ತಿಯಿಂದ ಕೇಳ್ಕೊಳ್ತೀವಿ. ಒಂದು ವೇಳೆ ಆರೋಗ್ಯ ಕೆಟ್ಟು ಹೋದ್ರೆ ಬಹಳ ಗಂಭೀರವಾಗಿ ಅತ್ಯಾಸಕ್ತಿಯಿಂದ ಕೇಳ್ಕೊಳ್ತೇವೆ. ಆದರೆ ನಿತ್ಯ ನಾಶನದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಬೇಕಾದ ಬಾಧ್ಯತೆಗಳನ್ನ, ಅದಕ್ಕೆ ಬೇಕಾದಂತ ಪವಿತ್ರಾತ್ಮ ದೇವರ ಸಹಾಯವನ್ನ, ಪವಿತ್ರಾತ್ಮನ ನಡೆಸುವಿಕೆಯನ್ನ, ಪರಿಶುದ್ಧಾತ್ಮ ದೇವರ ಅಭಿಷೇಕವನ್ನ ಮಾತ್ರ ನಾವು ಯಾರು ಅಷ್ಟೊಂದು ಅತ್ಯಾಸಕ್ತಿಯಿಂದ ಕೇಳ್ಕೊಳ್ತಾ ಇಲ್ಲ. ಅದು ತಾನೇ ಇವತ್ತು ಸಭೆಗೆ ಬೇಕಾಗಿದೆ, ವಿಶ್ವಾಸಿಗಳಿಗೆ ಬೇಕಾಗಿದೆ, ದೇವರ ಮಕ್ಕಳಿಗೆ ಬೇಕಾಗಿದೆ, ದೇವರ ಜನರಿಗೆ ಬೇಕಾಗಿದೆ. ಸತ್ಯವನ್ನ ಅನುಸರಿಸುತ್ತಿರುವಂತ ದೇವರ ಮಕ್ಕಳಿಗೆ ಬೇಕಾಗಿದೆ. ಪರಿಪೂರ್ಣವಾದ ಸತ್ಯವನ್ನ ಗ್ರಹಿಸಿಕೊಳ್ಳುವಂತ ಶಕ್ತಿ ಬೇಕಾಗಿದೆ. ಗ್ರಹಿಸಿಕೊಂಡ ಮೇಲೆ, ತಿಳ್ಕೊಂಡ ಮೇಲೆ ಅದನ್ನ ಕೈಕೊಂಡು ನಡಿಲಬೇಕಾದ ಶಕ್ತಿ ಬೇಕಾಗಿದೆ. ಕೈಕೊಂಡು ನಡೆಯುವಾಗ ದೃಢವಾಗಿ ಸತ್ಯಕ್ಕಾಗಿ ನಿಲ್ಲುವಂತ ಶಕ್ತಿ ಬೇಕಾಗಿದೆ. ಹೋರಾಟ ಮಾಡಿ ಎಲ್ಲ ಶೋಧನೆಗಳನ್ನ ಜಯಿಸಿ ಸತ್ಯಕ್ಕಾಗಿ ಜಯವನ್ನು ಹೊಂದುವಂತ ಸಾಮರ್ಥ್ಯ ಬೇಕಾಗಿದೆ. ಅದನ್ನೆಲ್ಲ ಕೊಡುವಂತವನು ಪರಿಶುದ್ಧಾತ್ಮ ದೇವರು ನಮ್ಮೊಟ್ಟಿಗೆ ನಿರಂತರವಾಗಿ 24 ಗಂಟೆಗಳ ಕಾಲ ಜೊತೆಯಲ್ಲಿದ್ದಾಗ ಪ್ರತಿ ಕ್ಷಣದಲ್ಲಿಯೂ ಸತ್ಯಕ್ಕೆ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಸತ್ಯದಲ್ಲಿ ನಮ್ಮನ್ನ ಬಲಪಡಿಸುವಂತವನಾಗಿದ್ದಾನೆ. ಸತ್ಯದಲ್ಲಿ ನಮ್ಮನ್ನ ದೃಢಪಡಿಸುವಂತವನಾಗಿದ್ದಾನೆ. ಸತ್ಯವು ನಮ್ಮ ಉಸಿರಾಗಿ ಯಾವ ವಿಷಯದಲ್ಲಿ ಸೈತಾನನು ನಮ್ಮನ್ನ ಮೋಸಪಡಿಸಲಿಕ್ಕೆ ಬಂದರೂ ಸಹ ಆತನ ಎಲ್ಲಾ ವಿಧವಾದಂತ ಬಂಡುತನವನ್ನ ನಮಗೆ ಗೋಚರಪಡಿಸ್ತಾನೆ, ತಿಳಿಯಪಡಿಸ್ತಾನೆ. ಅಧರ್ಮ ಸ್ವರೂಪನ ಕಾರ್ಯಗಳು ಬಯಲಿಗೆ ಬರುವಂತೆ
ನಮಗೆಲ್ಲವೂ ಪರಿಷ್ಕಾರವಾಗಿ ತಿಳಿದ ಅದನ್ನ ನಾವು ಗ್ರಹಿಸಿಕೊಂಡಿರ್ತೇವೆ, ಅರ್ಥ ಮಾಡ್ಕೊಂಡಿರ್ತೇವೆ. ಮೋಸ ಪಡಿಸೋದಕ್ಕೆ ದೇವರ ಜನ ಆಗೋದೇ ಇಲ್ಲ. ಯಾವಾಗ ಪ್ರವಾದನ ನುಡಿಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಆವಾಗ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ನಿಮಗೆ ಶಕ್ತಿ ಇಲ್ಲ ಅಂದ್ರೆ ನೀವು ದೇವರ ಬಳಿಗೆ ಹೋಗಿ, ಜ್ಞಾನ ಕಡಿಮೆ ಆಗಿದ್ರೆ ಕೇಳ್ಕೊಡ್ರಿ ಅಂತ. ಯೆರೆಮೀಯನ ಬರೆದ ಪ್ರವಾದನೆಯಲ್ಲಿ 33ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಈ ಮಾತುಗಳನ್ನ ದೇವರೇ ನಮಗೆ ಆಡುವಂತ ಏನಂತ ನೋಡ್ರಿ. ದಯಮಾಡಿ ಸತ್ಯವೇದವಿದ್ರೆ ತೆಗೆದು ಓದ್ಕೊಡ್ರಿ, ಇಲ್ದ್ರೆ ಬರ್ಕೊಡ್ರಿ. ಇವೆಲ್ಲ ಬಹಳ ಪ್ರಾಮುಖ್ಯವಾದಂತ ಮಾತುಗಳು. 33:1-3 ವಚನ ತನಕ ನಾನು ಓದ್ತೇನೆ, ಕೇಳ್ಕೊಡ್ರಿ. ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾಗ ಅವನಿಗೆ ಯೆಹೋವನು ಈ 2ನೆಯ ವಾಕ್ಯವನ್ನು ಅನುಗ್ರಹಿಸಿದನು. ಕಾರ್ಯವನ್ನು ಸಾಧಿಸಿಕೊಳ್ಳುವ, ಉದ್ದೇಶಿಸಿ ನೆರವೇರಿಸುವ ಯೆಹೋವ ನಾಮಾಂಕಿತನು ಇಂತೆನ್ನುತ್ತಾನೆ, ನನ್ನನ್ನು ಕೇಳಿಕೊ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆ. ಇದು ತಾನೇ ಪ್ರವಾದನೆಯಲ್ಲಿ ನಮಗೆ ತಿಳಿಯದಂತ, ನಮಗೆ ನಿಲುಕಲಾರದಂತ ಮಹತ್ತಾದ ಗೂಢಾರ್ಥದ ರಹಸ್ಯಗಳು. ಅದು ನಮಗ್ ಬೇಕಾಗಿದೆ. ಅದನ್ನ ಗೋಚರಪಡಿಸುವಂತವ್ರು ಯಾರು? ದೇವರು, ಪರಿಶುದ್ಧಾತ್ಮ ದೇವರು. ದೇವರು ಹೇಳ್ತಾರೆ, ನಾನೇ ನಿಮಗೆ ಅದನ್ನು ಗೋಚರಪಡಿಸ್ತೀನಿ. ಪ್ರಿಯ ದೇವ ಜನರೇ, ದೇವರ ಮಾತುಗಳಿಗೆ ನಾವು ಬೆಲೆ ಕೊಡಬೇಕಾಗ್ತದೆ. ದೇವರು ನಮ್ಮನ್ನ ಸುಮ್ಮಿಗೆ ಯಾವುದಕ್ಕೂ ಲೆಕ್ಕ ಕೇಳೋದಿಲ್ಲ. ದೇವರು ನಮಗೋಸ್ಕರ ಹೋರಾಟ ಮಾಡ್ತಿದ್ದಾನೆ, ಪ್ರಯಾಸ ಪಡ್ತಿದ್ದಾನೆ. ಹಗಲು ಎರಡು ನಮ್ಮ ಬಗ್ಗೆ ಚಿಂತಿಸುವಂತವನಾಗಿದೆ. ತನ್ನ ಮಕ್ಕಳು ನಿಲುಕಬೇಕಾದಂತ ಆ ಒಂದು ಎತ್ತರಕ್ಕೆ ನಮ್ಮನ್ನ ಹತ್ತಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾನೆ. ಸ್ವಾಮಿ ಹೇಳ್ತಾನೆ, ನಿನಗೆ ಜ್ಞಾನ ಕಡಿಮೆ ಆಗಿದೆ, ನಿನ್ ತಿಳುವಳಿಕೆ ಕಡಿಮೆ ಆಗಿದೆ, ಸಾಮರ್ಥ್ಯ ಕಡಿಮೆ ಆಗಿದೆ, ನೀನು ಇನ್ನೂ ಎತ್ತರಕ್ಕೆ ಬೆಳಿಬೇಕಾಗಿದೆ. ದೇವರ ಮಹಿಮೆಯಲ್ಲಿ ನೀನು ನೆಲೆಗೊಳ್ಳಬೇಕಾದ್ರೆ ನೀನು ಬೆಳಿಬೇಕಾದದ್ದು ಇನ್ನೂ ಇದೆ. ಅದರ ಅರಿಯಬೇಕಾದಂತ, ತಿಳಿಯಬೇಕಾದಂತ ಸಂಗತಿಗಳು ಬಹಳ ಇವೆ. ಅವುಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅವುಗಳನ್ನೆಲ್ಲ ತಿಳಿಸೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ನನ್ನ ಬಳಿಗೆ ಬಾ, ನಾನು ನಿಮಗೆ ಅದನ್ನ ತಿಳಿಯಪಡಿಸ್ತೇನೆ, ನಾನೇ ಗೋಚರಪಡಿಸ್ತೇನೆ. ಮತ್ತೇನ್ ಬರೆದಂತ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾತುಗಳನ್ನ ಹೇಳಿದ್ರು. ಹೋದ ನಾನು ಏನ್ ಹೇಳ್ತಾರೆ, ಮತ್ತೆ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಲರ್ನ್ ಫ್ರಮ್ ಮೀ ಅಂತ. ಮಕ್ಕಳಿಗೆ ಅರ್ಥ ಆಗದೆ ಹೋದಾಗ, ಪಾಠ ಅವ್ರು ಹಿಂದಿ ಉಳಿದಾಗ, ಅವರು ಮಾರ್ಕ್ಸ್ ಕಡಿಮೆ ತೆಗೆದುಕೊಳ್ಳುವಾಗ, ಫೇಲ್ ಆಗುವಂತ ಪರಿಸ್ಥಿತಿ ಬಂದಾಗ ತಂದೆ ತಾಯಿಗಳು ನಾವೇನ್ ಮಾಡ್ತೀವಿ? ಟ್ಯೂಷನ್ಸ್ ಕಳಿಸ್ತೀವಿ. ಇನ್ನಷ್ಟು ಹೆಚ್ಚಾಗಿ ಕಲ್ತ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ. ಸ್ಕೂಲ್ಗೆ ಹೋಗಿ ಬಂದದ್ದಲ್ಲದೆ ಹೆಚ್ಚಿನ ಸಮಯವನ್ನ ಮತ್ತೆ ಟ್ಯೂಷನ್ ನಲ್ಲಿ ಕಲಿತಾರೆ. ಅದಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಇವತ್ತು ಟ್ಯೂಷನ್ಸ್ಗೆ ಸ್ಕೂಲಲ್ಲಿ ಕಲಿಸೋದಕ್ಕಿಂತ ಹೆಚ್ಚಿನ ಫೀಸನ್ನ ಕೊಟ್ಟು ಕಲಿಸ್ತಾರೆ. ದೇವ್ರು ಹೇಳ್ತಾರೆ, ನಿಮ್ಗೆ ಅರ್ಥ ಆಗದಿದ್ದಾಗ ಸಮಯ ಕೊಡ್ರಿ ಅಷ್ಟೇ, ಫೀಸ್ ಏನು ಬೇಕಾಗಿಲ್ಲ. ಕಲಿತುಕೊಳ್ರಿ. ನನ್ನ ಹತ್ರ ಬಂದು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಡ್ರಿ. ನಾವು ಮಾಡ್ಬೇಕಾದದ್ದೇನು? ಇಚ್ಛಾಶಕ್ತಿಯಿಂದ ದೇವರಲ್ಲಿ ಬೇಡ್ಕೋಬೇಕಾಗಿದೆ. ಸ್ವಾಮಿ, ಈ ರಹಸ್ಯಗಳು ನನಗೆ ಅರ್ಥ ಆಗ್ತಾ ಇಲ್ಲ, ಈ ವಿಷಯಗಳು ನನಗೆ ತಿಳಿತಾ ಇಲ್ಲ, ಈ ವಿಷಯಗಳಲ್ಲಿ ನನಗೇನು ಮಾಡಕ್ ಆಗ್ತಾ ಇಲ್ಲ, ನನಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮ ದೇವರ ಬಲ ಕೊಡು, ನನ್ನೊಟ್ಟಿಗೆ ಮಾತನಾಡು, ನನಗೆ ತಿಳಿಯಪಡಿಸು, ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುವುದಾಗಿ ಕೇಳ್ಕೋಬೇಕಾಗಿದೆ. ಅದನ್ನೇ ತಾನೇ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದನ್ನ ದಾವೀದನು 25ನೇ ಅಧ್ಯಾಯದಲ್ಲಿ ಈ ರೀತಿ
ಆತನು ಆ ತಿಳಿಸುವಂತವನಾಗಿದ್ದಾನೆ. ನೋಡೋಣ ಇಲ್ಲಿ ಏನ್ ಹೇಳ್ತಾನೆ. 25ನೇ ಅಧ್ಯಾಯ 4ನೇ ವಚನ. 25ನೇ ಅಧ್ಯಾಯ 4ನೇ ವಚನ. ಸಾಧ್ಯವಾದ್ರೆ ಬರ್ಕೊಳ್ರಿ ವಿಷಯ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಯಪಡಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಕ್ಕನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸುತ್ತಾ ನೀನೇ ನನ್ನನ್ನು ರಕ್ಷಿಸುವ ದೇವರು. ಹಗಲೆಲ್ಲ ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು, ನೀನೇ ನನ್ನನ್ನು ರಕ್ಷಿಸುವ ದೇವರು. ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಇನ್ನೊಂದ್ಸಾರಿ ಓದ್ಬಿಡ್ತೇನೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಯಪಡಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು, ನೀನೇ ನನ್ನನ್ನು ರಕ್ಷಿಸುವ ದೇವರು. ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ದೇವರ ಮಹತ್ತರವಾದ ಸತ್ಯವನ್ನ ತಿಳ್ಕೊಳ್ಬೇಕಾದ್ರೆ ದೇವರ ಪಾದದ ಬಳಿಯಲ್ಲಿ ಕುಂತು ಅಂಗಲಾಚಿ ದಾವೀದನು ಬೇಡ್ತಾ ಇದ್ದ. ನಮ್ಮ ಪ್ರಾರ್ಥನೆ ಕೂಡ ಹಾಗೆ ಇರಬೇಕು. ಹಗಲು ರಾತ್ರಿ ದೇವರ ಸತ್ಯದ ಗೂಢಾರ್ಥಗಳನ್ನ ಅರ್ಥ ಮಾಡಿಕೊಳ್ಳಲು, ಪ್ರವಾದನ ವಿಷಯಗಳನ್ನ ಗ್ರಹಿಸಿಕೊಳ್ಳಲು, ಪವಿತ್ರಾತ್ಮನ ಸಹಾಯಕ್ಕಾಗಿ ದೇವರೇ ನನಗೆ ಉಪದೇಶ ಮಾಡು, ನನಗೆ ಸಹಾಯ ಮಾಡು, ನಿನ್ನ ಮಾರ್ಗಗಳನ್ನ ನನಗೆ ಗೋಚರಿಸು, ನನಗೆ ತಿಳಿಯಪಡಿಸು ಎಂಬುದಾಗಿ ಅತ್ಯಾಸಕ್ತಿಯಿಂದ ದೇವರ ಬಳಿಯಲ್ಲಿ ಬಹಳವಾಗಿ ಬೇಡ್ಕೋಬೇಕು. ಅದನ್ನೇ ತಾನೇ ದಾನಿಯೇಲನು ಮಾಡ, ಅದನ್ನೇ ತಾನೇ ದಾವೀದನು ಮಾಡ. ದಾವೀದನು ಒಂದು ದಿನಕ್ಕೆ 7 ಸಾರಿ ಯೋಚನೆ ಮಾಡಿ ಯಾತಕ್ ಮಾಡ್ತಿರ್ಬೇಕು? ದೇವರ ನಿತ್ಯವಾದ ಸತ್ಯದ ಸಂಗತಿಗಳನ್ನ ಅರಿಯುವುದಕ್ಕೋಸ್ಕರ, ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ. ಅದಕ್ಕೆ ಸ್ವಾಮಿ ದಾವೀದನನ್ನ ತನ್ನ ಪ್ರಾಣ ಪ್ರಿಯನು ಎಂಬುದಾಗಿ ದೇವರ ರಾಜ್ಯದ ಕುರಿತಾಗಿ ತಿಳಿಯಬೇಕಾದ ಸಂಗತಿಗಳನ್ನ ಗ್ರಹಿಸಿಕೊಳ್ಳಲು, ತಿಳ್ಕೊಳ್ಳಲು ಅತ್ಯಾಸಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವಂತ ಪ್ರತಿಯೊಬ್ಬರನ್ನು ದೇವರು ಅದೇ ರೀತಿಯಲ್ಲಿ ಉಪಚರಿಸ್ತಾನೆ. ದಾವೀದನನ್ನು ಕರೆದಾಗಿ ಕೊಡ್ತಾನೆ. ದೇವರ ವಾಕ್ಯವನ್ನ ಹೆಚ್ಚಾಗಿ ಅತ್ಯಾಸಕ್ತಿಯಿಂದ ಯಾರು ಕಲಿತಾರೋ ಅವರು ದೇವರಿಗೆ ಆಪ್ತ ಮಿತ್ರರು, ಪ್ರಾಣ ಪ್ರಿಯರು ಆಗ್ತಾರೆ. ಯಾಕಂದ್ರೆ ಅವರ ಮುಖಾಂತರವಾಗಿ ದೇವರು ಬಲಹೀನನನ್ನು ಸುಲಭವಾಗಿ ತನ್ನ ರಾಜ್ಯಕ್ಕೆ ಸೇರಿಸ. ಇವರು ಅರ್ಥ ಮಾಡ್ಕೊಂಡಾಗ ಅದನ್ನ ಬಹಳ ವಿವರವಾಗಿ, ಸುಲಭವಾಗಿ, ಅವರ ಭಾಷೆಗೆ, ಅವರ ಶಕ್ತಿಗನುಸಾರವಾಗಿ, ಅವರ ಬುದ್ಧಿಗೆ ನಿಲುಕುವ ಹಾಗೆ ಪವಿತ್ರಾತ್ಮ ದೇವರು ಉಪಯೋಗಿಸಿ ತನ್ನ ಸಕಲ ಸತ್ಯವನ್ನ ಅರ್ಥ ಮಾಡಿಸ್ತಾರೆ. ಅದಕ್ಕೆ ಇವರು ಆಪ್ತ ಮಿತ್ರ ಅಂತ ಆಗ್ತಾರೆ. ನಾನು ನೀನು ದೇವರಿಗೆ ಆಪ್ತ ಮಿತ್ರರಾಗ. ದಾವೀದನು ಮಾಡಿದಂತ ಪ್ರಾರ್ಥನೆಯನ್ನು ಮಾಡಿದಾಗ ದಾವೀದನ ರೀತಿಯಲ್ಲಿ ಅತ್ಯಾಸಕ್ತಿಯಿಂದ ದೇವರ ಪಾದದ ಬಳಿಯಲ್ಲಿ ಕುಳಿತು ದೇವರ ಆತ್ಮನ ಸಹಾಯಕ್ಕಾಗಿ ಬೇಡಿಕೊಂಡಾಗ ಆ ವರವನ್ನು, ಅದಕ್ಕೆ ಸ್ವಾಮಿ ಮರಿಯಳಿಗೆ ಹೇಳಿದ್ನು, ಇವಳಿಗೆ ಬೇಕಾಗಿದ್ದದು ಮುಂದೆ ಒಂದು, ಅದನ್ನ ಪಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ. ಅತ್ಯಮೂಲ್ಯವಾದಂಥದ್ದು ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು, ಗ್ರಹಿಸಿಕೊಳ್ಳುವಂಥದ್ದು, ತಿಳ್ಕೊಳ್ತಕ್ಕಂಥದ್ದು, ಅದಕ್ಕೆ ಬೇಕಾದ ಪವಿತ್ರಾತ್ಮನ ಶಕ್ತಿಯನ್ನ ಪಡೆದುಕೊಳ್ಳುವಂಥದ್ದು. ಅದು ಪ್ರಾರ್ಥನೆ ಮುಖಾಂತರವಾಗಿ ಸಿಗ್ತದೆ. ಅದನ್ನು ತಾನೇ ಈ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಮಾಡಬೇಕು. ಪ್ರಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಶಾಯನ ಬರೆದಂತ ಪ್ರವಾದನೆ 45ನೇ ಅಧ್ಯಾಯ, ಅಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. 45ನೇ ಅಧ್ಯಾಯ 3ನೇ ವಚನ. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು. ನನ್ನ ಸೇವಕನಾದ ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರು ಹಿಡಿದು ನಿನ್ನನ್ನೇ ಕರೆದಿದ್ದೇನೆ. ಇದು ಪ್ರತಿಯೊಬ್ಬ ದೇವರ ವಿಶ್ವಾಸಿಗಾಗಿ ದೇವರು ಹೇಳುವಂತ ಮಾತು. ನಮ್ಗೆ ಯಾಕೆ ಬೇಕು ಇವೆಲ್ಲ, ನಮಗ್ ಬೇಕಾಗಿಲ್ಲ, ನಮ್ ಕೈಲಿ ಆಗಲ್ಲ ಅಂತ ಹೇಳಿ ಅಂದ್ಕೋತೀವಲ್ಲ. ಇಲ್ಲ, ದೇವರು ನಮ್ಮನ್ನ ಹೆಸರಿಡಿದು ಕರೆದಿದ್ದಾನೆ ನಿತ್ಯ ಜೀವಕ್ಕಾಗಿ. ಆಗಲ್ಲ ಅಂದ್ರೆ ಅದನ್ನ ವ್ಯರ್ಥ ಮಾಡ್ಕೊಳ್ಳೋದು ನಾವು. ದೇವರ ಕೃಪೆಯನ್ನ ನಿರರ್ಥಕ ಮಾಡ್ಕೊ. ಸ್ವಾಮಿ ಹೇಳ್ತಾನೆ, ನಾನು ನಿನ್ನ ಹೆಸರಿಡಿದು ಕರೆದಿದ್ದೇನೆ,
ನಿತ್ಯ ಜೀವದ ನಿಧಿ ನಿಕ್ಷೇಪಗಳನ್ನೆಲ್ಲ ನಿನಗೆ ತಿಳಿಯಪಡಿಸ್ತೇನೆ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ನನ್ನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡು, ಆ ವರಕ್ಕಾಗಿ ಕೇಳಿಕೊ. ನನ್ನ ಆತ್ಮನನ್ನ ಕಳಿಸ್ಕೊಡ್ತಾನೆ. ಆತನು ಬಂದು ತಿಳಿಯಬೇಕಾದ ಸಕಲ ಸತ್ಯವನ್ನ ನಿನಗೆ ತಿಳಿಸ್ತಾನೆ, ನಡೆಯಬೇಕಾದ ಮಾರ್ಗವನ್ನು ಉಪದೇಶಿಸ್ತಾನೆ ಮತ್ತು ಕೈಕೊಂಡು ನಡೆಯಲು ಬೇಕಾದಂತ ಸಾಮರ್ಥ್ಯವನ್ನು ಕೊಡ್ತಾನೆ. ಶೋಧನೆಗಳನ್ನ ಎದುರಿಸಿ ಜಯಿಸಲು ನಿನ್ನೊಂದಿಗಿರ್ತಾನೆ. ನೀನು ಜಯಿಸಾಲಿಯ. ಪ್ರಿಯ ದೇವ ಜನರೇ, ದೇವರು ಪರಿಷ್ಕಾರವಾಗಿ ನಮ್ಮ ಜೊತೆಲಿ ಮಾತಾಡ್ತಾರೆ. ಈ ಕೊನೆ ಕಾಲದಲ್ಲಿ ದೇವರ ಸಭೆ ಈ ಲೋಕಕ್ಕೆ ಉತ್ತರ ಕೊಡಬೇಕಾಗ ಆ ಉತ್ತರವನ್ನ ಪ್ರವಾದನ ನುಡಿಗಳಿಂದ ಮಾತ್ರ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂತಂದ್ರೆ ತಂದೆಯ ಬಳಿಯಲ್ಲಿ ಯಾವಾಗಲೂ ಇರುವಂತ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಗೆ ಬಂದು ದೇವರ ಈ ಎಲ್ಲಾ ಯೋಜನೆಗಳನ್ನ ಪರಿಷ್ಕಾರವಾಗಿ ತಿಳಿಸಲು ದೇವರು ಮಾಡಿರುವಂತ ಒಂದು ಮಾರ್ಗ, ರಕ್ಷಣೆಯ ಯೋಜನೆಯ ಮಾರ್ಗ, ಪ್ರವಾದನ ನುಡಿಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಈ ಕೊನೆ ಕಾಲದಲ್ಲಿ ಯಾಕಿಟ್ಟಿದ್ದಾನೆ ಅಂತಂದ್ರೆ, ಈ ಕೊನೆ ಕಾಲದಲ್ಲಿ ಲೋಕದಲ್ಲಿ ಜನರು ಹತ್ತಿತ್ತ ತಿರುಗುತ್ತಾ ಬಹಳ ಜ್ಞಾನಿಗಳು, ಆದರೆ ಸೈತಾನನಿಂದ ಮೋಸ ಹೋಗ್ತಾರೆ. ಈ ಸಮಯದಲ್ಲಿ ಅವರಿಗೆ ಆತ್ಮೀಕವಾದಂತ ಜ್ಞಾನವನ್ನ ತಿಳಿಸಿ, ಆತ್ಮೀಕವಾದಂತ ಸತ್ಯವನ್ನ ತಿಳಿಸಿ, ಆತ್ಮೀಕವಾದಂತ ರೀತಿಯಲ್ಲಿ ಅವರನ್ನ ದೇವರ ಸನ್ಮಾರ್ಗಕ್ಕೆ ನಡೆಸಿ, ಅವರ ಆತ್ಮಗಳನ್ನ ನಾಶನದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ನಡೆಸಬೇಕಾದ್ರೆ ಪ್ರವಾದನೆಗಳ ಮುಖಾಂತರವಾಗಿ ದೇವರ ಪುರಾವೆಗಳನ್ನು, ಸತ್ಯದ ಪುರಾವೆಗಳನ್ನ ಸಾಕ್ಷಿ ಸಮೇತವಾಗಿ ಅವರಿಗೆ ಕೊಟ್ಟು ಅವರು ನಂಬುವಂತೆ ಮಾಡಿ, ದೃಢಪಡಿಸಿ, ಬೀಳದಂತೆ ದೃಢವಾಗಿ ನಿಲ್ಲಿಸಿ ದೇವರ ಆತ್ಮನ ಕೈಗೆ ಅವರನ್ನು ಒಪ್ಪಿಸಿ ನಿತ್ಯ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾಡುವಂತ ಅವಕಾಶವನ್ನ ಪ್ರವಾದನ ವಾಕ್ಯಗಳಿಂದ ಸ್ವಾಮಿ ಸತ್ಯವೇದದಲ್ಲಿ ನಮಗೆ ಕೊಟ್ಟಿದ್ದಾನೆ. ಅದನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಈಗ ಅದನ್ನ ಕ್ರೈಸ್ತ ಸಭೆಯ ಮುಖಾಂತರವಾಗಿ ಅದನ್ನ ದೇವರು ತಿಳಿಸಬೇಕು ಎಂಬುದಾಗಿ ಇಷ್ಟಪಡುವಂತವನಾಗಿದ್ದಾನೆ. ಎಫೆಸದವರ ಬರೆದ ಪತ್ರಿಕೆಯಲ್ಲಿ ಅದನ್ನೇ ನಾವು ಓದಬೇಕಾಗಿದೆ. ಅದನ್ನ ನಾವು ನೋಡ್ತೇವೆ. ಮೋಸ್ಟ್ಲಿ ಓಕೆ, 4ನೇ ಅಧ್ಯಾಯನ 3ನೇ ಅಧ್ಯಾಯ 8 ಮತ್ತು 9ನೇ ವಚನ. 3ನೇ ಅಧ್ಯಾಯ ಎಫೆಸದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 8 ಮತ್ತು 9ನೇ ವಚನ. ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದನ್ನು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ದೇರ್ ಇಸ್ ಓನ್ಲಿ ಒನ್ ಚರ್ಚ್. ಒಂದೇ ಒಂದು ಸಭೆ ಮಾತ್ರ ದೇವರು ತನಗೋಸ್ಕರ ಇಟ್ಕೊಂಡಿದ್ದಾನೆ, ಪ್ರತ್ಯೇಕಿಸಿಕೊಂಡಿದ್ದಾನೆ. ಆ ಸಭೆಯ ಮುಖಾಂತರವಾಗಿ ಮಾತ್ರ ಪರಿಶುದ್ಧಾತ್ಮ ದೇವರ ಸಕಲ ವಿಧವಾದಂತ ಜ್ಞಾನವನ್ನ ಅಳೆದು ಕೊಡುವಂತವನಾಗಿದ್ದಾನೆ. ಈ ಸಭೆಯ ಮುಖಾಂತರವಾಗಿ ತಾನಾರಿಸಿಕೊಂಡಂತ ಜನರ ಮುಖಾಂತರವಾಗಿ ಈ ಲೋಕದಲ್ಲಿ ನಾಶವಾಗುತ್ತಿರುವಂತ ಎಲ್ಲಾ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಅವರ ಸಮಸ್ಯೆಗಳನ್ನ ಪರಿಹರಿಸಿ ಅವರ ಸಂಶಯಗಳನ್ನೆಲ್ಲ ನಿವಾರಿಸಿ ಅವರಿಗೆ ನಿಖರವಾದಂತ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲು ಬೇಕಾದಂತ ಸಕಲ ವಿಧವಾದ ಸಾಕ್ಷಿಯನ್ನ ಇಟ್ಟು ಕೊನೆ ಕಾಲದಲ್ಲಿ ದೇವರ ಯೋಜನೆಯ ವಿಷಯದಲ್ಲಿ ಯಾರಿಗೂ ಎರಡು ಮಾತಿಲ್ಲದೆ ದೇವರ ರಕ್ಷಣೆಯ ಯೋಜನೆಯನ್ನ ಅಂಗೀಕಾರ ಮಾಡಿಕೊಳ್ಳಲು ಬೇಕಾದಂತ ಸಕಲ ಸಾಮರ್ಥ್ಯವನ್ನ ತಿಳಿಸುವಂತ ಜವಾಬ್ದಾರಿಕೆಯನ್ನ ಸಭೆಗೆ ಕೊಟ್ಟಿದ್ದಾನೆ. ಆ ಸಭೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ. ದೇವರ 7ನೆಯ ದಿನವಾದ ಸಬ್ಬತ್ ದಿನದ ಆರಾಧನೆಯಲ್ಲಿ ದೇವರು ಸಂಪೂರ್ಣಗೊಳಿಸಿರುವಂತ ಆತನ ಅತ್ಯುನ್ನತವಾದಂತ ಮಹಿಮೆಯುಳ್ಳ ಸಾಮರ್ಥ್ಯವನ್ನು ಹೊಂದಿದಂತ ನಿತ್ಯ ಜೀವದ ಬಾಧ್ಯತೆಗೆ ಬೇಕಾದ ಸಕಲ ವಿಧದ ಸತ್ಯವನ್ನು ಹೊಂದಿರುವಂತ ಸಭೆ 7ನೇ ದಿನದ ಸಬ್ಬತ್ ದಿನವನ್ನ ಆರಾಧನೆ ಮಾಡತಕ್ಕಂಥ ಸಭೆ
ಈ ಸಭೆಯಲ್ಲಿ ಇರುವಂತ ದೇವ ಜನರಿಗೆ ದೇವರು ಇಂಥ ಉನ್ನತವಾದಂತ ಜ್ಞಾನವನ್ನು ಪ್ರಕಟ ಮಾಡಲು ದೇವರು ಕಾರ್ಯ ಮಾಡಿ ಅದರಲ್ಲಿ ಇರ್ತಕ್ಕಂಥ ನಾವು ಇನ್ನೂ ಸಹ ಆ ಎತ್ತರಕ್ಕೆ ಮುಟ್ಟಬೇಕಾಗಿದೆ, ಅದನ್ನು ಗ್ರಹಿಸ್ಕೊಳ್ಬೇಕಾಗಿದೆ, ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಮ್ಗಿರುವಂತ ಒಂದೇ ಒಂದು ಮಾರ್ಗ, ಪರಿಶುದ್ಧಾತ್ಮ ದೇವರ ಸಹಾಯಕ್ಕಾಗಿ ಅಂಗಲಾಚಿ ಪ್ರಾರ್ಥನೆ. ಈ ತ್ರೈಮಾಸಿಕದಲ್ಲಿ ಉನ್ನತವಾದ ಮರ್ಮಗಳನ್ನು ನಾವು ಕಲಿತೇವೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ಉಪವಾಸವಿದ್ದು ಪರಿಶುದ್ಧಾತ್ಮ ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರ ಈ ಉತ್ತಮವಾದ ಉನ್ನತವಾದ ಮಹತ್ತರವಾದ ಸತ್ಯವನ್ನ ಗ್ರಹಿಸಿಕೊಳ್ಳುವುದಕ್ಕೂ, ಓದುವುದಕ್ಕೂ, ಕೇಳುವುದಕ್ಕೂ, ಕೈಕೊಂಡು ನಡೆಯುವುದಕ್ಕೂ ಬೇಕಾದಂತ ಸಾಮರ್ಥ್ಯವನ್ನು ನಮಗೆ ಕೊಡಲಿ. ಈ ವಾರದ ಪಾಠಗಳನ್ನು ನಡೆಸಿಕೊಡುವಂತ ಬೋಧಕರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರವರ ಮುಖಾಂತರವಾಗಿ ತನ್ನ ಸಕಲ ಸತ್ಯವನ್ನ ಆತ್ಮನ ಬಲದಿಂದ ನಮಗೆ ತಿಳಿಯಪಡಿಸಲಿ. ಈ ಪಾಠಗಳು ದೇವರಿಗೆ ಮಹಿಮೆಯನ್ನು ತರಲಿ, ನಮ್ಮನ್ನ ನಿತ್ಯ ಜೀವಕ್ಕೆ ಸೇರಿಸಲಿ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ಸಂಗತಿಗಳೇನಾದ್ರು ತಿಳಿಸಲು ಇಷ್ಟಪಡೋದಾದ್ರೆ ಸಮಯ ನಿಮ್ಮದು, ತಿಳಿಸಬಹುದು. ಫಸ್ಟ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಫಸ್ಟ್ ಇಲ್ಲಿ ನೀವು ಹೇಳಿದ್ರಲ್ಲ ಯೆಶಾಯ 45:3 ಹಾ, ಇಲ್ಲಿ ಹೇಳ್ತದ, ಅಂಡ್ ಐ ವಿಲ್ ಗಿವ್ ದಿ ದ ಟ್ರೆಜರ್ಸ್ ಆಫ್ ಡಾರ್ಕ್ನೆಸ್ ಅಂಡ್ ಹಿಡನ್ riches ಆಫ್ ಸೀಕ್ರೆಟ್ ಪ್ಲೇಸಸ್, that thou mayest know that I the Lord which call thee by thy name, I am the God of Israel. ಇಲ್ಲಿ ಫಸ್ಟ್ ಟ್ರೆಜರ್ಸ್ ಆಫ್ ಡಾರ್ಕ್ನೆಸ್ ಅಂಡ್ ಹಿಡನ್ riches ಆಫ್ ಸೀಕ್ರೆಟ್ ಪ್ಲೇಸಸ್, ಏನ್ ವಾಟ್ ಆರ್ ದ ಸೀಕ್ರೆಟ್ ಪ್ಲೇಸಸ್? ಫಸ್ಟ್ ಅರ್ಥ ಆಗಿಲ್ಲ ಸ್ವಲ್ಪ ನನಗೆ ಅದು. ಅದನ್ನೇ ಪ್ರವಾದನ ನುಡಿಗಳಲ್ಲಿ ಇರ್ತಕ್ಕಂಥ ರಹಸ್ಯವಾದವುಗಳು. ದೇವರ ಮಾರ್ಗಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂತ ರಹಸ್ಯವಾದವುಗಳನ್ನ ಕತ್ತರಿಯಲ್ಲಿ ಅದನ್ನ ಈಗ ಸದ್ಯಕ್ಕೆ ನಮಗೆ ಅದು ಮರೆಯಾಗಿರೋದ್ರಿಂದ ಕತ್ತರಿಯಲ್ಲಿ ಇಡಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾರೆ. ಅದನ್ನ ಬೆಳಕಿಗೆ ತರಬೇಕಾದ್ರೆ ನಾವು ದೇವರ ಆತ್ಮನ ಸಹಾಯಕ್ಕಾಗಿ ಹೋಗ್ಬೇಕಾಗುತ್ತೆ. ನಾವು ಕತ್ತಲಲ್ಲಿ ಇದ್ದೀವಿ, ನಮಗದು ಗೋಚರ ಆಗ್ತಾ ಇಲ್ಲ. ಅದರ ಮೇಲೆ ಬೆಳಕನ್ನ ಚೆಲ್ಲಬೇಕಾದ್ರೆ ಪವಿತ್ರಾತ್ಮನ ಸಹಾಯ ಬೇಕು, ಪರಿಶುದ್ಧಾತ್ಮ ದೇವರ ನಡೆಸಬೇಕು. ಆವಾಗ ನಮಗೆ ಗೋಚರ. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಸಮಥಿಂಗ್ ಇಸ್ ದೇರ್. ಸೊ ವಿ ನೀಡ್ ಟು ಅದರ ಬಗ್ಗೆ ನಾವು ಆಸಕ್ತಿ ಉಳ್ಳವರಾಗಿ ಗಮನ ಹರಿಸಬೇಕಾಗಿದೆ. ಇದನ್ನ ಈ ಪಾಠ ಕಲಿಸ್ತಾರೆ, ಇವತ್ತಿನ ಪಾಠ. ಮತ್ತೇನಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಂಡು ವಿಕ್ರಮ್ ಮತ್ತು ದಯಾನಂದ ಪ್ರೇಯರ್ ಮಾಡಿ, ಮತ್ತೆ ರೇಖಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಪ್ಲೀಸ್ ಪ್ಲೀಸ್. ಸೊ ನಮ್ಮ ಮಧ್ಯದಲ್ಲಿ ಹೇಮಲತಮ್ಮ ಅವರಿದ್ದಾರೆ, ಅವರೇ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಈವ್ನಿಂಗ್ ಪಾಸ್ಟರ್. ಹೇಳಿ. ನಮ್ಮ ಮಗಳ ಮೈದುನ ರಾತ್ರಿ ಮಾಡಿ ಮೇಲಿಂದ ಬಿದ್ದೋಗ್ಬಿಟ್ಟು ಒಂದು ದವಡೆ, ಒಂದು ಕೈ, ಸೊಂಟ 3 ಇದಾಗಿದೆ, ನೋವಾಗ್ತಾ ಇದೆ ಅಂತೆ. ಅವನಿಗೆ ಪ್ರಾಣ ಹೋಗಿ ಮತ್ತೆ ಪ್ರಾಣ ಬಂದಿದೆ. ಅವನಿಗಾಗಿ ಪ್ರಾರ್ಥನೆ ಮಾಡಿ ಫಸ್ಟ್, ಏನು ಆಗ್ದಿರಂಗೆ. ಯಶವಂತ್ ಅಂತ ಹೇಳ್ಬಿಟ್ಟು ಮಹಡಿಯಿಂದ ಬಿದ್ದು ಹೋಗಿ ಪ್ರಾಣ ಬಂದಿದೆ ಅಂದ್ರೆ ದೇವರ ಕೃಪೆ ಅವ್ರ ಮೇಲಿದೆ. ಸರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರ ಹೆಸರು ಯಶವಂತ್ ಅಂತ. ಯಶವಂತ್ ಅಂತ ಹೇಳಿ. ಹಿರಿಯರಂತ ಹೇಮಲತಮ್ಮ ಅವ್ರು ಇದ್ದೀರಾ? ನಮ್ಮ ತಾಯಿಗಾಗಿ ಪ್ರಾರ್ಥನೆ ಮಾಡಿ, ಮತ್ತೆ ನಮ್ಮ ಬಳ್ಳಾರಿ ಸಭೆಗಾಗಿ ಮತ್ತೆ ನಮ್ಮ ಮನೆಗಾಗಿ ಪ್ರಾರ್ಥಿಸಿ. ನಿಮ್ ತಾಯಿಯವ್ರ ಹೆಸರು ಇನ್ನೊಂದ್ಸತಿ ಹೇಳ್ಬಿಡಿ. ಮಂಜುಳಾ ಸರ್, ಮಂಜುಳಮ್ಮ. ಓಕೆ. ಸೊ ಅವರಿಗಾಗಿ, ಅವರ ಸಭೆ ಮತ್ತು ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಸೊ ಉಳಿದಂತದ್ದು ಈಗಾಗಲೇ ನಿಮ್ಗೆ ಎಲ್ಲಾ ಸಂಗತಿಗಳು ಗೊತ್ತಿರೋದ್ರಿಂದ ತಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಆಯ್ತು ಬೆಸ್ಟ್. ಪ್ರಾರ್ಥನೆ ಮಾಡೋಣ.
ಭೂಪರಲೋಕಗಳೊಡೆಯನಾಗಿರುವ ಸ್ವಾಮಿ ತಂದೆ, ಈ ಸಂಜೆ ವೇಳೆಯಲ್ಲಿ ಚಿಕ್ಕ ಗುಂಪಾಗಿ ಸೇರಿ ನಿನ್ನನ್ನ ಸ್ತುತಿಸಿ ಕೊಂಡಾಡುವಂತಹ ಈ ಒಂದು ಅವಕಾಶವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ಹೌದಪ್ಪ, ಗೂಢಾರ್ಥಗಳನ್ನ ತಿಳಿಯಲು ನಮಗೆ ಶಕ್ತಿ ಸಾಲದು, ಬುದ್ಧಿ ಸಾಲದು ಸ್ವಾಮಿ. ಆದರೆ ನಿನ್ನ ಪವಿತ್ರಾತ್ಮನ ಬಲದಿಂದ ಎಲ್ಲವೂ ಕೂಡ ತಿಳಿಸಲ್ಪಡ್ತದೆ ಎಂಬುದನ್ನ ಈ ನಿನ್ನ ವಾಕ್ಯಗಳ ಮೂಲಕ ನಾವು ಕಲ್ತಿದ್ದೇವಪ್ಪ. ಹೌದಪ್ಪ, ಕತ್ತಲೆಯಲ್ಲಿರುವಂತಹ ಅಂಶಗಳನ್ನ, ಅಂದರೆ ಬಚ್ಚಿಟ್ಟ ರಹಸ್ಯಗಳನ್ನ ನಿನ್ನ ಪವಿತ್ರಾತ್ಮನ ಮೂಲಕ ಸಹಾಯದಿಂದ ಬೋಧಕರುಗಳ ಮೂಲಕ ಸತ್ಯವೇದದ ಮೂಲಕ ಈ ದಿನಗಳಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಬರುತ್ತಿರುವುದಕ್ಕಾಗಿ ನಿನ್ಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಇದರ ಮೂಲಕ ನಿನ್ನ ನಿತ್ಯ ರಾಜ್ಯದ ನಿನ್ನ ನಿತ್ಯ ರಾಜ್ಯಕ್ಕೆ ಸೇರುವ ಮಾರ್ಗವನ್ನು ನಾವು ಕಂಡುಕೊಳ್ಳಲಿಕ್ಕಾಗುವಂತೆ, ನಿನ್ನ ಬರೋಣವನ್ನ ಎದುರು ನೋಡ್ಲಿಕ್ಕಾಗುವಂತೆ ನಮ್ಮನ್ನು ನೀನು ಸಿದ್ಧಗೊಳಿಸಬೇಕಾಗಿ ನಿನ್ನಲ್ಲಿ ಬೇಡ್ತೇವೆ ಸ್ವಾಮಿ. ನಮ್ಮಲ್ಲಿ ಯಾವುದೇ ಅಕ್ರಮಗಳು, ಪಾಪ, ದೋಷಗಳು ಇದ್ದರೂ ದಯಮಾಡಿ ನಮ್ಮನ್ನ ಕ್ಷಮಿಸಿ ಅಪ್ಪ, ನಿನ್ನ ನಿತ್ಯ ರಾಜ್ಯಕ್ಕೆ ಎದುರು ನೋಡುವ ಹಾಗೆ ನಮ್ಮನ್ನ ನೀನು ಶುದ್ಧಿಗೊಳಿಸಪ್ಪ. ಅನುದಿನವೂ ದೊರೆಯುತ್ತಿರುವಂತಹ ಈ ವಾಕ್ಯಗಳ ಮೂಲಕ ನಮ್ಮನ್ನು ಸಂತೈಸಿ ಬಲಪಡಿಸುತ್ತಾ ಬರುತ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ ಸ್ವಾಮಿ. ನಮ್ಮ ಎಲ್ಲಾ ಬೇಡಿಕೆಗಳನ್ನು ನಿನ್ನ ಸನ್ನಿಧಿಯಲ್ಲಿ ನಾವು ಒಪ್ಪಿಸುವಾಗ ಸ್ವಾಮಿ, ಪ್ರಾರ್ಥನೆಗಳನ್ನ ಆಲಿಸುವಾತನೆ ಇದಕ್ಕೆ ನಿನ್ನ ಆತ್ಮನ ಬಲ ಇದೆ ಎಂಬುದು ಸಾಕ್ಷಿಯಾಗಿದೆ. ಅದೇ ರೀತಿಯಲ್ಲಿ ನಾವು ನಮ್ಮ ಕಷ್ಟಗಳು, ನಷ್ಟಗಳು, ನೋವು, ಸಂಕಟ ಬಂದಾಗ ಅದರ ಬೇಡಿಕೆಗಾಗಿ ನಾವು ನಿನ್ನ ಮುಂದೆ ಮೊರೆ ಇಡ್ತೇವೆ. ಆದರೆ ಸ್ವಾಮಿ, ಆತ್ಮಿಕ ಬಲಹೀನತೆ ಬಂದಾಗ ಅದರಿಂದ ನಾವು ಅಲಕ್ಷ್ಯ ಭಾವದಿಂದ ನಡ್ಕೊಳ್ಳುವವರಾಗಿದ್ದೇವೆ ಸ್ವಾಮಿ. ಆತ್ಮೀಕವಾಗಿ ಬಲಗೊಂಡು ಅದರ ಮೂಲಕ ನಾವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಅವುಗಳ ಕೂಡ ಎಲ್ಲವನ್ನ ನಾವು ಪಡ್ಕೊಳ್ಳುವ ಹಾಗೆ ನಿನ್ನ ಕೃಪೆ ಮಾಡು ಸ್ವಾಮಿ. ನಮ್ಮಲ್ಲಿ ಸಿದ್ಧ ಮನಸ್ಸನ್ನು, ಶುದ್ಧ ಮನಸ್ಸನ್ನು ದಯಪಾಲಿಸಿಕೊಡು. ಪಾಪಿಗಳಾದ ನಮ್ಮ ಚಂಚಲ ಚಿತ್ತರು ಸ್ವಾಮಿ, ಅನೇಕ ವೇಳೆ ಅನೇಕ ನಮ್ಮ ಇಹಲೋಕದ ಜಂಜಾಟಗಳಿಂದ ಗೊಂದಲಗಳಿಗೆ ಒಳಗಾಗಿ ನಿನ್ನಿಂದ ದೂರ ಹೋಗುವ ಸಂಭವಗಳು ಇರ್ತವೆ ಸ್ವಾಮಿ. ಆದರೆ ಅಪ್ಪ ತಂದೆ, ನಿನ್ನ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸಿ ನಿನ್ನ ಸನ್ನಿಧಿಯ ಮಕ್ಕಳಾಗಿ ನಾವು ಜೀವಿಸುವ ಹಾಗೆ, ನಿನ್ನನ್ನೇ ಆತುಕೊಂಡು ನಡೆಯುವ ಹಾಗೆ ನಮ್ಮಲ್ಲಿ ನಿನ್ನ ಆತ್ಮನ ಬಲಪಟ್ಟು ನಡೆಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆಯಾಗುತ್ತೇವೆ ನಿನ್ನ ಮಕ್ಕಳ ಅನೇಕ ಸಮಸ್ಯೆಗಳನ್ನು ಸ್ವಾಮಿ ನೀನು ಪ್ರಾರ್ಥನೆಯ ಮೂಲಕ ಪರಿಹರಿಸಿದ್ದೇ ಸ್ವಾಮಿ. ಅನೇಕರು ಸಾಕ್ಷಿ ಕೊಟ್ಟು ನಿನ್ನ ಸ್ತುತಿ ಯಜ್ಞಗಳನ್ನು ಸಲ್ಲಿಸಿದ್ದಾರಪ್ಪ, ಕೋಟಿ ಸ್ತೋತ್ರ. ಇನ್ನು ಅನೇಕ ಮಕ್ಕಳು ಸ್ವಾಮಿ ಸಂಪೂರ್ಣವಾಗಿ ಸ್ವಸ್ಥ ಚಿತ್ತರಾಗಬೇಕಿದೆ ಸ್ವಾಮಿ. ಆ ಮಕ್ಕಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇವೆ. ಬೇಡಿಕೆಗಳನ್ನಿಡುವಾಗಪ್ಪ ತಂದೆ, ನಮ್ಮಲ್ಲಿ ಯಾವ ಲೋಪದೋಷಗಳಿದ್ದರೂ ದಯಮಾಡಿ ಕ್ಷಮಿಸು. ನಮ್ಮ ಪ್ರಾರ್ಥನೆ ನಿನ್ನ ಸನ್ನಿಧಿಯನ್ನು ಮುಟ್ಟಲಪ್ಪ. ನೀನೇ ನಮಗೆ ಆಧಾರಕನು, ಉದ್ಧಾರಕನು ಆಗಿತ್ತು ಸ್ವಾಮಿ. ಎಲ್ಲಾ ರೀತಿಯಲ್ಲೂ ಸಂತೈಸುವ ಆತನಾಗಿದ್ದೆ. ಈ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡಪ್ಪ, ಕಾರ್ಯ ಮಾಡು ಸ್ವಾಮಿ. ಹೆಚ್ಚೆಚ್ಚಾಗಿ ನಿನ್ನನ್ನ ಘನಪಡಿಸುವ ಅವಕಾಶವನ್ನು ಕೊಡಪ್ಪ. ನೀನು ಮಹಿಮೆ ಹೊಂದಬೇಕು ಸ್ವಾಮಿ. ನಿನ್ನ ಈ ಕೃಪೆಯಿಂದಲೇ ಅನೇಕರು ನಿನ್ನನ್ನು ಆರಾಧಿಸುವವರಾಗಬೇಕು. ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸುವಾಗ ನಿನ್ನ ಭಕ್ತರ ಮೊರೆಯನ್ನು ಲಾಲಿಸುವ ತಕ್ಕ ಸಮಯದಲ್ಲಿ ಉತ್ತರಗಳನ್ನು ನೀಡುವ ಆತನಾಗಿದ್ದೆ. ನಿನಗೆ ಸ್ತೋತ್ರ ಸ್ವಾಮಿ. ಈ ದಿವಸದಲ್ಲಿಯೂ ಕೆಲವು ಬೇಡಿಕೆಗಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇವೆ. ನಮ್ಮ ಪ್ರಾರ್ಥನೆಗಳನ್ನ ಲಾಲಿಸಿ ಸದುತ್ತರವನ್ನ ನೀಡುವಡೆ ತಂದೆಯಾದ ದೇವರೇ,
ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರ ಕುಟುಂಬದಲ್ಲಿ ನೀನು ಮಾಡಿದಂತ ಎಲ್ಲ ಮಹೋಪಕಾರಗಳಿಗಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ಆ ಸಹೋದರರಿಗೆ, ಅವರ ಪತ್ನಿಗೆ ಮತ್ತು ಅವರ ಮಕ್ಕಳಿಗೆ ಮತ್ತು ಅವರ ಸಹೋದರಿಯ ಮಗಳಿಗೆ, ಅದು ರೇಖಾ, ಆ ಮಗಳು ಜೀವನ್ ಮರಣದ ಮಧ್ಯೆ ನರಳುತ್ತಾ ಬಳಲುತ್ತಾ ಇರುವಾಗ ಸ್ವಾಮಿ, ಆ ಮಗಳನ್ನ ನೀನು ಚೈತನ್ಯಗೊಳಿಸಿ ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ಆ ಮಗಳ ಸ್ವಾಮಿ ಈಗ ಎಲ್ಲದಕ್ಕೂ ಸ್ಪಂದಿಸುವ ಒಂದು ಅವಕಾಶವನ್ನು ಕೊಟ್ಟು ಆ ಮಗಳ ಉತ್ತಮ ರೀತಿಯಲ್ಲಿ ನೀನು ಹೆಜ್ಜೆ ಹೆಜ್ಜೆಗೂ ಕೈ ಹಿಡಿದು ನಡೆಸುತ್ತಾ ಬಂದೆಪ್ಪ. ಇದಕ್ಕಾಗಿ ಸ್ತೋತ್ರಗಳು. ಮತ್ತು ಈ ಕುಟುಂಬದಲ್ಲಿ ಎಷ್ಟು ತೊಂದರೆಗಳು, ಎಷ್ಟು ಶೋಧನೆಗಳಪ್ಪ, ಒಂದಾದ ನಂತರ ಮತ್ತೊಂದು ಶೋಧನೆಗಳಿಗೆ ಒಳಗಾಗುತ್ತಿರುವಾಗ ಸ್ವಾಮಿ ನೀನೆ ನಿನ್ನ ಆತ್ಮನ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಕಾದಿರುವಾಗ ಅಪ್ಪ, ಈ ಕುಟುಂಬದಿಂದ ಸೈತಾನನನ್ನ ವಿಮುಖಗೊಳಿಸು ಸ್ವಾಮಿ, ದೂರ ತಳ್ಳು ಸ್ವಾಮಿ. ನೀನು ಕುಟುಂಬದ ಆಶ್ರಯದಾತನಾಗಿದ್ದು, ಒಡೆಯನಾಗಿದ್ದು, ಎಲ್ಲರನ್ನ ಕೈ ಹಿಡಿದು ನಡೆಸಿ ಮಕ್ಕಳಿಗೆ ಕೊಟ್ಟಂತ ಎಲ್ಲಾ ರೀತಿಯ ಆಶೀರ್ವಾದಗಳಿಗಾಗಿ, ಆರೋಗ್ಯಕ್ಕಾಗಿ, ಸುವರಗಳಿಗಾಗಿ ನಿಮಗೆ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಸಹೋದರ ವಿಕ್ರಮ್ಗೋಸ್ಕರ ಬೇಡ್ಕೊಳ್ತೀನಪ್ಪ. ಆ ಮಗನ ಜೀವಿತವು ತೆರೆದ ಪುಸ್ತಕವಾಗಿದೆ ಸ್ವಾಮಿ. ಆ ಮಗನಲ್ಲಿ ಯಾವ ರೀತಿಯ ಲೋಪದೋಷಗಳಿವೆ ದಯಮಾಡಿ ಕ್ಷಮಿಸಿ ಸ್ವಾಮಿ. ಎಲ್ಲದರಿಂದ ಬಿಡುಗಡೆ ಈ ಲೌಕಿಕ ಜೀವಿತದಲ್ಲಿ ಜೀವಿಸ್ಲಿಕ್ಕೆ ಬೇಕಾದ ನಿನ್ನ ಆತ್ಮನ ಬಲವನ್ನು ಕೊಟ್ಟು ನಡೆಸಪ್ಪ. ಆ ಮಗನಿಗೆ ನಿನ್ನ ಸಂತೈಸುವಿಕೆ ಅಗತ್ಯ ಇದೆ ಸ್ವಾಮಿ. ನಿನ್ನ ಕೃಪಾ ಕಟಾಕ್ಷ ನೀಡಿ ಆ ಮಗನನ್ನು ನೀನು ಶುದ್ಧಿಗೊಳಿಸಿ ಕಾರ್ಯದಲ್ಲಿ ಸಫಲತೆ ನೀಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ. ಇರುವಂತ ಎಲ್ಲ ವಿಘ್ನಗಳಿಂದ ಬಿಡುಗಡೆ ಕೊಡಿಸು. ಹಾಗೂ ಸ್ವಾಮಿ, ಸಹೋದರ ಲೋಕೇಶ್ ಅವರು ಈ ದಿವಸದಲ್ಲಿ ನೀಡಿರುವಂತ ಬೇಡಿಕೆಯನ್ನು ಅಪ್ಪ ತಂದೆಯೇ, ಯಶವಂತ್ ಈ ಮಗನಿಗೆ ಹಾಕಿ ನಿನ್ನಲ್ಲಿ ಇಡ್ತೇನೆ ಅಪ್ಪ. ಜೀವನ್ ಮರಣಗಳು ಎಲ್ಲವೂ ಕೂಡ ನಿನ್ನ ಲೆಕ್ಕದಲ್ಲಿವೆ. ನೀನು ಕರುಣೆ ತೋರಿಸಿದರೆ ಎಲ್ಲವೂ ಸಾಧ್ಯ ಸ್ವಾಮಿ. ಆ ಮಗನ ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ಕಾದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈಗ ಆ ಮಗನಿಗೆ ಉಂಟಾಗಿರುವಂತ ಆಘಾತ, ನೋವು, ಬೇನೆಗಳಿಂದ ಬಿಡುಗಡೆ ದೇಹದಲ್ಲಿ ಎಲ್ಲ ನೋವುಗಳನ್ನು ಬಿಡುಗಡೆ ಮಾಡಿ ಎಲ್ಲ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡುವ ಹಾಗೆ ಮತ್ತು ಮಾನಸಿಕ ಸ್ಥಿರತೆಯನ್ನ ನೀನು ದಯಪಾಲಿಸು. ಆ ಮಗನು ಸ್ವಸ್ಥಗೊಂಡು ಅಪ್ಪ ತಂದೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಬ್ಬ ಮಗನಾಗುವ ಹಾಗೆ ಆ ಮಗನನ್ನ ಆಶೀರ್ವದಿಸಪ್ಪ. ಹಾಗೂ ಸಹೋದರ ಲೋಕೇಶ್ ಅವರ ಕುಟುಂಬ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇನೆ. ಕುಟುಂಬದ ಎಲ್ಲಾ ಸದಸ್ಯರನ್ನು ನೀನು ಕರುಣಿಸಿದ್ದಿ, ಆರೋಗ್ಯ ನೀಡಿದ್ದಿ, ಇದಕ್ಕಾಗಿ ಸ್ತೋತ್ರ ಕೃತಜ್ಞತೆ. ಮುಂದಿನ ದಿನಗಳಲ್ಲಿ ಆ ಮಕ್ಕಳು ನಿನ್ನ ಸನ್ನಿಧಿಯ ಮಕ್ಕಳಾಗಿ ನಿನ್ನ ಭಯಭಕ್ತಿಯಲ್ಲಿ ಬೆಳೆದು ಇತರರಿಗೆ ದಾರಿದೀಪವಾಗುವ ಹಾಗೆ ಆ ಮಕ್ಕಳನ್ನ ನೀನು ನಡೆಸಿ ಕಾಪಾಡು ಸ್ವಾಮಿ. ಹಾಗೆ ಸಹೋದರ ರವಿ ಬಳ್ಳಾರಿಗೋಸ್ಕರ ಬೇಡ್ಕೊಳ್ತೇನೆ. ಅವ್ರ ತಾಯಿಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ತಂದೆ ಆ ಮಗಳಿಗೆ ಇರುವಂತ ಕಷ್ಟ, ದುಃಖ, ನೋವು, ಬೇನೆಗಳಿಂದ ಬಿಡುಗಡೆ ಕೊಡಿಸುವ. ಅದೇ ರೀತಿಯಲ್ಲಿ ಆ ಮಗನ ಕುಟುಂಬದ ಸದಸ್ಯರನ್ನು ನೀನು ಆಶೀರ್ವದಿಸಬೇಕು. ಮಕ್ಕಳನ್ನು ನೀನು ಕನಿಕರಿಸಿ ಅವರನ್ನ ನಿನ್ನ ಹಾದಿಯಲ್ಲಿ ನಡೆಸಬೇಕು. ಆ ಮಗನಿಗಿರುವಂತ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ ಶಾಂತಿಯುತ ಜೀವಿತವನ್ನು ನಿನ್ನ ವಾಕ್ಯದಲ್ಲಿ ನೆಲೆಗೊಂಡವನಾಗಿ ಅದರ ಮೂಲಕ ಎಲ್ಲ ಆಶೀರ್ವಾದಗಳು ನಿನ್ನ ಕೃಪೆ ಸ್ವಾಮಿ.
ಆ ಮಗನಿಗೆ ದಾರಿ ದಿಟ್ಟವಾಗಿತ್ತು, ಅವನನ್ನ ಕೈ ಹಿಡಿದು ನಡೆಸಪ್ಪ. ಹಾಗೆ ತಂದೆ ಅನೇಕ ಮಕ್ಕಳು ಸ್ವಾಮಿ ಅನೇಕ ರೀತಿಯ ಕಾಯಿಲೆ ಕಷ್ಟಗಳಿಂದ ಬಳಲುತ್ತಿದ್ದಾರೆ. ಸಹೋದರ ಹೇಗಲ್ ಪ್ರಕಾಶ್ ಮತ್ತು ಸಹೋದರ ತ್ಯಾಗರಾಜ ಡೇವಿಡ್ ಮತ್ತು ಇನ್ನು ಇತರರು ಸ್ವಾಮಿ, ಸಹೋದರ ಸಾಮ್, ಇನ್ನೂ ಅನೇಕರು ರವಿ, ಏಟಿ ರವಿ ಅವರು ಎಲ್ಲ ಹೃದಯ ಬೇನೆಯಿಂದ ನರಳುತ್ತಿದ್ದರು ಸ್ವಾಮಿ. ಅವರನ್ನ ನೀನು ಗುಣಪಡಿಸಿದ್ದೀಯಪ್ಪ. ಅಪ್ಪ, ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಸಾಲ. ನಿನ್ನ ಮಕ್ಕಳನ್ನ ಎಂದು ತಳ್ಳಿ ಬಿಡುವವನಲ್ಲಪ್ಪ, ಕನಿಕರಿಸಿ ನಡೆಸಿ ಕಾಯುವಾತ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಯೇಸುವೆ, ಅದೇ ರೀತಿಯಲ್ಲಿ ಅನೇಕ ಮಕ್ಕಳು ಕಾಯಿಲೆ ಕಷ್ಟಗಳಲ್ಲಿ ಬಳಲ್ತಿರುವಾಗ ಅವರನ್ನ ನೀನು ಸಂತೈಸಪ್ಪ. ಪದ್ಮನಿಗೋಸ್ಕರ ಬೇಡ್ಕೊಳ್ತೀನಿ. ಆ ಮಗಳ ಜೀವಿತದಲ್ಲಿ ನೀನು ನಾಯಕನಾಗಿರಪ್ಪ ಸ್ವಾಮಿ. ಅವರ ಪತಿಯ ಬೇಡಿಕೆಯನ್ನ ತಂದೆಯೇ ನೀನು ನಿನ್ನ ಲೆಕ್ಕದಲ್ಲಿಟ್ಟು ಸ್ವಾಮಿ, ಆ ಮಗನಿಗೆ ಶಾಂತಿ ನೆಮ್ಮದಿಯನ್ನು ಈಡೇರಿಸಪ್ಪ ತಂದೆ. ಕರುಣಿಸಪ್ಪ ಸಂಪೂರ್ಣ ಸ್ವಸ್ಥತೆಯನ್ನು, ಆ ಕುಟುಂಬದಲ್ಲಿ ಶಾಂತಿಯನ್ನ ನೆಲೆಗೊಳಿಸಿ. ಹಾಗೂ ಸಹೋದರಿ ರಾಜೇಶ್ವರಿ, ವರಲಕ್ಷ್ಮಿ, ಇನ್ನು ಅನೇಕರು ಸ್ವಾಮಿ ಈ ಒಂದು ಕುಟುಂಬದಲ್ಲಿ ಪಾಲ್ಗಾರರಾಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನು ಹೆಸರಾಗಿ ನೀನು ಆಶೀರ್ವದಿಸ. ಪ್ರತಿಯೊಬ್ಬರಿಗೂ ನಿನ್ನ ಆತ್ಮನ ಬಲ ಹಾಗೂ ಚಂದ್ರಮ್ಮ ಅವರ ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಯನ್ನು ಬಗೆಹರಿಸುವ ಸಹೋದರಿ ರತ್ನ ಮಗಳನ್ನು ಕೂಡ ಆಶೀರ್ವದಿಸುವ. ಅದೇ ರೀತಿಯಲ್ಲಿ ಅಪ್ಪ ತಂದೆಯಾದ ದೇವರೇ, ಸಹೋದರ ವಿಜಯ್ ಕುಮಾರ್ ಅವರಿಗೂ ಕೂಡ ನಿನ್ನ ಸನ್ನಿಧಿಯಲ್ಲಿ ಮಾಡಿರ್ತೇನೆ. ಇನ್ನು ಅನೇಕರು ಸ್ವಾಮಿ ನಿನ್ನ ಸನ್ನಿಧಿಯಿಂದ ಈ ದಿವಸದಲ್ಲಿ ದೂರ ಇದ್ದಾರಪ್ಪ. ಯಾವ ಕಾರಣದಿಂದ ಅವರು ಹಾಜರಾಗಿಲ್ವೋ ನೀನು ಬಲ್ಲಾತನಾಗಿದ್ದೀವಿ. ಆ ಎಲ್ಲ ಮಕ್ಕಳ ಕಷ್ಟ, ನೋವು, ಸಂಕಟಗಳಿಂದ ಅವರಿಗೆ ಬಿಡುಗಡೆ ತಂದೆ. ಮತ್ತೆ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಆರಾಧಿಸುವ ಕೃಪೆ. ಅನೇಕ ಮಕ್ಕಳು ಪರೀಕ್ಷೆಗಳಲ್ಲಿ ತಮ್ಮ ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವರಿಗೆ ಸಫಲತೆ ನೀಡಿಸು. ಅವರ ಜೀವಿತವನ್ನ ನೀನು ಉಜ್ವಲಗೊಳಿಸಪ್ಪ. ಭವಿಷ್ಯವನ್ನ ನೀನು ಚಿತ್ರಿಸು ಸ್ವಾಮಿ. ಹೌದಪ್ಪ, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆಂಬುದಾಗಿ ವಾಗ್ದಾನ ಮಾಡಿದ ಈ ಮಕ್ಕಳ ಭವಿಷ್ಯವೆಲ್ಲವನ್ನು ನಿನ್ನ ಅಂಗೈಗಳಲ್ಲೇ ಚಿತ್ರಿಸಿ ಅವರನ್ನ ಮುನ್ನಡೆಸು ಸ್ವಾಮಿ. ತಂದೆ ತಾಯಿಗಳಿಗೆ ಶಾಂತಿ ಸಮಾಧಾನವನ್ನ ದಯಪಾಲಿಸ್ಕೊಡು. ಸಂತೋಷದ ವಾತಾವರಣವನ್ನು ಕೊಟ್ಟು ಆ ಮಕ್ಕಳನ್ನ ಸ್ವಾಮಿ. ಸೋಮ್ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಒಂದು ದಿನವೂ ಬೆಳಗ್ಗೆ ಮತ್ತು ಸಂಜೆ ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸುವ ಮನಸ್ಸನ್ನು ಅವಕಾಶವನ್ನ ಕೊಡು ಸ್ವಾಮಿ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಎಲ್ಲರನ್ನು ಕರುಣಿಸು. ನಿನ್ನ ವಾಕ್ಯದ ಮೂಲಕ ಅಪ್ಪ ತಂದೆ ಎಲ್ಲರೂ ನಿನ್ನ ನಿತ್ಯ ರಾಜ್ಯದಲ್ಲಿ ಒಟ್ಟಾಗಿ ಸೇರಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನ ದಯಪಾಲಿಸಿಕೊಡು ತಂದೆ. ಮತ್ತೊಮ್ಮೆ ಬೆಳಗ್ಗೆ ಈ ಒಂದು ಊಟದಲ್ಲಿ ಭಾಗವಹಿಸ್ಲಿಕ್ಕೆ ನಿನ್ನ ಅವಕಾಶ, ನಿನ್ನ ವಾಕ್ಯವನ್ನ ಹಂಚುತ್ತಿರುವಂತ ಮತ್ತು ಈ ಕೂಟದ ರೂವಾರಿಯಾಗಿರುವಂತ ನಿನ್ನ ಮಗನು ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತೇನೆ. ಅನೇಕ ಆತ್ಮಗಳನ್ನ ನಿನ್ನೆಡೆಗೆ ತರಲಿಕ್ಕಿರುವಾಗ, ನಿನ್ನ ಸ್ವಾರ್ಥೆಯನ್ನು ಸಾರ್ಲಿಕ್ಕಿರುವಾಗ ಸ್ವಾಮಿ, ಆ ಮಗನು ಮಾಡುವಂತ ಸೇವೆ ನಿನ್ನ ಪವಿತ್ರ ಆತ್ಮನ ಬಲ ಬೇಕಿದೆಯಪ್ಪ. ಕರುಣಿಸುವ ಸ್ವಾಮಿ. ಆ ಮಗನಿಗೆ ತಾಳ್ಮೆ ಕೊಡಪ್ಪ, ಜ್ಞಾನ ಕೊಟ್ಟು ಅಪ್ಪ ನಿನ್ನ ವಾಕ್ಯಗಳನ್ನ ಹಂಚುವ ಶಕ್ತಿ ಕೊಟ್ಟು ನಡೆಸಪ್ಪ. ಯಾರಾದರೂ ಬಾರದೇ ಇದ್ದಾಗ ತಾನೇ ಆ ಕಾರ್ಯವನ್ನು ಕೂಡ ನಿರ್ವಹಿಸುವ ಜವಾಬ್ದಾರಿ ಇದೆ.
ಎಲ್ಲವನ್ನ ನಿರ್ವಹಿಸಿಕೊಂಡು ಹೋಗುತ್ತಿರುವಾಗ ಈ ಮಗನಿಗೆ ಬೇಕಾದಂತ ನಿನ್ನ ಆತ್ಮನ ಬಲ, ದೈಹಿಕ ಬಲವನ್ನು ಕುಟುಂಬವನ್ನು ಆಶೀರ್ವದಿಸಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ನಡೆಸಿ ಕಾಪಾಡಿಸಿ. ಎಲ್ಲರ ಮೂಲಕ ಸ್ವಾಮಿ, ಎಲ್ಲ ವಾಕ್ಯಗಳ ಮೂಲಕ ಪ್ರತಿಯೊಬ್ಬೊಬ್ಬರನ್ನ ನೀವು ಸಂತೈಸಿ ಸ್ವಾಮಿ, ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನೆ ಸ್ವಾಮಿ. ಆಮೆನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿರುವಂತ ಆತ್ಮಗಳ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ವಾಕ್ಯವನ್ನ ಧ್ಯಾನ ಮಾಡುವಂತ ಪ್ರತಿಯೊಬ್ಬರ ಸಂಗಡ, ಈ ಪಾಠವನ್ನ ಕಲಿತಿರುವಂತ ಎಲ್ಲಾ ಸಭೆಗಳ ಮೇಲೆ ಸದಾ ಕಾಲ ಇಂದು ಎಂದು ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆಯನ್ನು, ವಿಶೇಷ ಗೀತೆಯನ್ನು ಹಾಡಿದಂತ ಲೋಕೇಶ್ ಅಂಕಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಭಕ್ತರ ಹೇಮಲತಾ ಭಕ್ತರಾಜಮ್ಮ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಬಹಳ ಪ್ರಾಮುಖ್ಯವಾದ ಸಂಗತಿಗಳು, ಇದನ್ನ ಕಲಿಯಲು ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಆಸಕ್ತಿ ವಹಿಸಿ ಈ ಕೂಟಗಳಲ್ಲಿ ಭಾಗವಹಿಸ್ಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡೋಣ. ಹಾಗೆ 25, 26 ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂಥ ಮೈಸೂರು ಕೂಟಗಳಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಸುಖ ನಿದ್ರೆಯನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಂತೆ, ಆತನ ಸನ್ನಿಧಾನಕ್ಕೆ ಬರುವಂತೆ ನಮ್ಮೆಲ್ಲರನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದಗಳು. ನಮಸ್ಕಾರ. Thank you for the lesson study. Very nice. Thank you, Hemlata madam. Thank you for the prayer. Tumba thanks. ಧನ್ಯವಾದ ಬೋಧಕರೇ, ಧನ್ಯವಾದ. ಶುಭರಾತ್ರಿ. ಧನ್ಯವಾದಗಳು ತಮಗೂ ಕೂಡ. ಮುಕ್ತಾಯ ಮಾಡೋಣ. Yes, Pastor. Thank